ಓಕೆ, ರಿಮಾರ್ಕ್ಸ್ ಒಳಗೆ ಫಸ್ಟ್ ಪಾಯಿಂಟ್ ಓದ್ರಿ. ಫಸ್ಟ್ ಪಾಯಿಂಟ್ ಅಂದರೆ ABCD 4 ಪಾಯಿಂಟ್ ಮುಗಿದಿದ್ವು, ಅದ್ರದ್ದು ರಿಮೈನಿಂಗ್ನೊಳಗಿನ ಫಸ್ಟ್ ಪಾಯಿಂಟ್. In the figure, the work done A to B are equal. ಏನು ಹಿಂಗಂದ್ರೆ ಅಂತ ಹೇಳ್ತೀನಿ, ಸಿಂಪಲ್ ಅವ್ರು ಹೆಂಗೆ ಎಕ್ಸ್ಪ್ಲೇನ್ ಮಾಡ್ಯಾರ ಅದಕ್ಕಿಂತ ಸ್ವಲ್ಪ ಸಿಂಪಲ್ ತಗೊಳ್ಳೋಣ. ಒಂದು ಸೋರ್ಸ್ ಚಾರ್ಜ್, ಹ್ಞೂ ರೀ, ಇದ್ರ ಸುತ್ತಲ ಎಲೆಕ್ಟ್ರಿಕ್ ಫೀಲ್ಡ್ ಇರ್ತೈತಿ. ಹಾಂ, ಹಿಂಗಿದ್ದಾಗ ಇನ್ಫಿನಿಟಿಯಿಂದ ಮತ್ತೆ ಇವೊಂದು ಸ್ವಲ್ಪ ದಿವಸ ಇವು ಕೇಳ್ಬೇಕಾ, ಬೇಸರ ಮಾಡ್ಕೋಬಾರ್ದು. ಮತ್ತೆ ಇನ್ಫಿನಿಟಿ ಚಲೋ ಆಯ್ತು ನೋಡಿ. ಇಲ್ಲಿಂದ +1 ಕೂಲಮ್ ತೊಗೊಂಬಂದು ನಾನು ಒಂದು ಪಾಯಿಂಟ್ ಯಾವುದದು ಪಾಯಿಂಟ್ P ಚೇಂಜ್ ಮಾಡ್ರಿ ಸರ್, ಅದು P ಬೇಡ ನಡೀತೈತಿ. ಸೊ +1 ಕೂಲಮ್ ಚಾರ್ಜನ್ನು ಇನ್ಫಿನಿಟಿನ ತೊಗೊಂಬಂದು ಪಾಯಿಂಟ್ P ಒಳಗೆ ಇಡು ಅಂತ ನಾನು ನಿಮ್ಗೆ ಹೇಳಿದೆ. ಸೊ ಒಂದು 4 ಜನಕ್ಕೆ ಹೇಳಿದೆ ಅಂತ ತಿಳ್ಕೊರಿ. ABCD ಅಂತ 4 ಜನ ನಿಮ್ಮೊಳಗೆ ಚೂಸ್ ಮಾಡಿ, ಅಂದ್ರೆ ಹೆಸರು ಏನು ಸ್ಟಾರ್ಟ್ ಆಗಿರ್ಬೇಕು ಅಂತ ಹಾಗೇನಿಲ್ಲ, ABCD ಅಂತ 4 ಜನ. ಸೊ ABCD ಒಳಗೆ ಒಂದೇದವರು ಸಿನ್ಸಿಯರ್ ಅದಾರ, ಅವ್ರು ಭಾರಿ. ಇಲ್ಲಿ ತೊಗೊಂಬರ್ಬೇಕಲ್ಲ ಸ್ಟ್ರೇಟಾಗಿ ತೊಗೊಂಬರ್ತಾರೆ. ಹಿಂಗೆ ಇಲ್ಲಿತ್ತಾರ, ಇದು ಇನ್ಫಿನಿಟಿ ಒಳಗೆ ಇಲ್ಲಿ ತಂತಿಕೋರಿ +1 ಕೂಲಮ್. ಸೊ ಇಲ್ಲಿಂದ ಪಾಯಿಂಟ್ Pಗೆ ತೊಗೊಂಬರ್ಬೇಕಾರೆ ಪಾತ್ ದಾರಿ. ಸೊ ಆ ಪಾತನ್ನ ಸ್ಟ್ರೇಟ್ ತೊಗೊಂಬಂದಾರ ಒಬ್ರು, ಯಾರವರು A. ಸೊ ಅವ್ರು ಎಷ್ಟು ವರ್ಕ್ ಮಾಡ್ತಾರಲ್ಲ WA ಅಂತೀನಿ ನಾನು. ವರ್ಕ್ ಮಾಡ್ಬೇಕನ್ನೋ ಒಂದೇ ಮಾತವರು. ಓಕೆ, ಬಿಕಾಸ್ ಅಗೇನ್ಸ್ಟ್ ದ ಎಲೆಕ್ಟ್ರಿಕ್ ಫೀಲ್ಡ್ ತೊಗೊಂಬರ್ಬೇಕು, ರಿಪಲ್ಸಿವ್ ಫೋರ್ಸ್ದು ವಿರುದ್ಧ ತೊಗೊಂಬರ್ಬೇಕಂದ್ರೆ ಆಬ್ವಿಯಸ್ಲಿ ವರ್ಕ್ ಮಾಡ್ಬೇಕು. ಸೊ ಇನ್ನೊಬ್ರು ನೆಕ್ಸ್ಟ್ ಯಾರದಾರ ಸ್ವಲ್ಪ ಓಡಾಡದಾರ, ಅವ್ರು ಹಿಂಗೆ ತೊಗೊಂಬರ್ತಾರೆ. ಸ್ಟ್ರೇಟ್ ತರಂಗಿಲ್ಪ ನಾನು ಹಿಂಗೆ ನಂಗೆ ಮಜಾ ಬರ್ತೈತಿ ಅಂತ ಹಿಂಗೆ ಮಾಡ್ಕೊಂಡು ತೊಗೊಂಬರ್ತಾರೆ. ಹಾಂ, ಇನ್ನೊಬ್ರು ಹಿಂಗೆ ಮಾಡ್ಕೊಂಡು ತೊಗೊಂಬರ್ತಾರೆ. ಇನ್ನೊಬ್ರು ಆ 1 ಕೂಲಮ್ ಚಾರ್ಜ್ ತೊಗೊಂಡು ತಮ್ಮ ಮನೆಗೆ ಹೋಗ್ಬಿಡ್ತಾರೆ. ಮನೆಗೆ ಹೋಗಿ ನಾಳೆ ತೊಗೊಂಬಂದು ಇಡ್ತೀನಿ ನಾ ಪಾಯಿಂಟ್ P ಒಳಗೆ. ತಿಳಿಯಾಗತ್ತೈತೆ ನಾನು ಹೇಳಿದ್ದು. ಸೊ ಹಂಗೆ ಪ್ರತಿಯೊಬ್ಬರು ವರ್ಕ್ ಮಾಡಿದ್ದು WBCWD, ದೀಸ್ ಆರ್ ದ ವರ್ಕ್ಸ್ ಡನ್ ಬೈ ABCD ರೆಸ್ಪೆಕ್ಟಿವ್ಲಿ. ಪಾತ್ ಫಾಲೋಡ್ ಬೇರೆ ಬೇರೆ ಇದು ಇಷ್ಟರದ್ದು, ಹೌದು. ಪಾತ್ ಫಾಲೋಡ್ ಈಸ್ ಡಿಫರೆಂಟ್, ಬಟ್ ಎಲ್ಲರದ್ದು ಇನಿಷಿಯಲ್ ಪಾಯಿಂಟ್ ಮತ್ತು ಫೈನಲ್ ಪಾಯಿಂಟ್ ಸೇಮ್. ಸೊ ಈಗ ಹೆಂಗೆ ಐತಂದ್ರೆ, ನೀವು ಸ್ಟ್ರೇಟರ ತೊಗೊಂಬರ್ರಿ, ಹಿಂಗೆ ಮಾಡ್ಕೊಂಡಾರ ತೊಗೊಂಬರ್ರಿ. ಇದು ಕನ್ಸರ್ವೇಟಿವ್ ಫೀಲ್ಡ್ ಇರೋದ್ರಿಂದ, ಎಲೆಕ್ಟ್ರಿಕ್ ಫೀಲ್ಡ್ ಈಸ್ PUC ಫಸ್ಟ್ ಇಯರ್ನೊಳಗೆ ಕನ್ಸರ್ವೇಟಿವ್ ಆ್ಯಂಡ್ ನಾನ್ ಕನ್ಸರ್ವೇಟಿವ್ ಫೋರ್ಸಸ್ ಅಂತ ಡಿಸ್ಕಸ್ ಮಾಡಿದ್ವಿ ನಾವು. ವರ್ಕ್ ಡನ್ ಅಗೇನ್ಸ್ಟ್ ಗ್ರಾವಿಟೇಷನಲ್ ಫೋರ್ಸ್ ನಾ ಹೇಳಿದ್ದು ಹಿಂಗೆ ಮಾಡ್ತಿದ್ವಿ ನಾವು. ಒಂದು ಡಸ್ಟರ್ ತೊಗೊಂಡು ಈ ಹೈಟ್ನಿಂದ ಈ ಹೈಟಿಗೆ ಸ್ಟ್ರೇಟರ್ ತೊಗೊಂಡು ಹೋಗ್ರಿ, ಹಿಂಗಾರ ತೊಗೊಂಡು ಹೋಗ್ರಿ, ವರ್ಕ್ ಡನ್ ಸೇಮ್. ಹ್ಞೂ ರೀ. ಸಿಮಿಲರ್ಲಿ ಎಲೆಕ್ಟ್ರೋಸ್ಟಾಟಿಕ್ ಫೀಲ್ಡ್ದು ವಿರುದ್ಧ ಏನು ನೀವು ವರ್ಕ್ ಮಾಡ್ತಿರಲ್ಲ, ಅಲ್ಲೇ ಪಾತ್ ನೀವು ಹೆಂಗೆ ತೊಗೊಂಬಂದ್ರಿ ಡಿಪೆಂಡ್ ಆಗಂಗಿಲ್ಲ. ಇಲ್ಲಿತ್ತ ಎಲ್ಲಿಗೆ ತೊಗೊಂಬಂದ್ರಿ, ಇಷ್ಟು ಡಿಸ್ಟೆನ್ಸಿಗೆ ತೊಗೊಂಬಂದ್ರೆ. ಸೊ ಇಲ್ಲಿಂದ ಇಲ್ಲಿ ತೊಗೊಂಬರ್ಬೇಕಾರೆ ರಿಪಲ್ಸಿವ್ ಫೋರ್ಸದ ವಿರುದ್ಧ ನೀವು ಎಷ್ಟು ವರ್ಕ್ ಮಾಡ್ತೀರ ಅನ್ನೋದು ಈ ಪಾತ್ ಮೇಲೆ ಡಿಪೆಂಡ್ ಆಗಂಗಿಲ್ಲ. ಬಿಕಾಸ್ ಇಲ್ಲೇ ಫ್ರಿಕ್ಷನ್ ಬರಂಗಿಲ್ಲ, ಫ್ರಿಕ್ಷನ್ ಬಗ್ಗೆ ತಲೆಗಿಸ್ಕೊಳಂಗಿಲ್ಲ ನಾವು. ಮೂವ್ಮೆಂಟ್ ಮಾಡ್ಬೇಕಾರೆ ಅಗೇನ್ಸ್ಟ್ ದ ಫ್ರಿಕ್ಷನ್ನು ಒಂದು ಸ್ವಲ್ಪ ನಾವು ವರ್ಕ್ ಮಾಡಬೇಕು. ಬಿಕಾಸ್ ಫ್ರಿಕ್ಷನ್ ಅಂತ ಬಂದರೆ ದಟ್ ಈಸ್ ನಾನ್ ಕನ್ಸರ್ವೇಟಿವ್ ಫೋರ್ಸ್. ನಾ ಹೇಳೋದು ಅರ್ಥ ಆಯ್ತು? ನೀವು ಸ್ಟ್ರೇಟ್ ತೊಗೊಂಬಂದ್ರು, ಜಿಗ್ಜ್ಯಾಗ್ ತೊಗೊಂಬಂದ್ರು, ವೇವ್ ಗತಿ ತೊಗೊಂಬಂದ್ರು, ಬೇಕಾದಂಗೆ ತೊಗೊಂಬಂದ್ರು, ವರ್ಕ್ ಡನ್ ಸೇಮ್ ಉಳಿತೈತಿ ಅಂತ ಹೇಳಕತ್ತಾರ ಅವ್ರು. ಸೊ ಹಿಯರ್ WA ಹಿಂಗೆ ಬಾಜು ಬರೀಬೇಕಾಗಿತ್ತು ನಾ, = ಹಿಂಗೆ ಮಾಡೋಣ. WB = WC = WD. ಅವರು 4 ಬೇರೆ ಬೇರೆ ಪಾತ್ ತೋರಿಸ್ಯಾರ ನೋಡ್ರಿ. ಹಂಗಾರ ತೊಗೊಂಬರ್ರಿ, ಹಿಂಗಾರ ತೊಗೊಂಬರ್ರಿ. ಇಲ್ಲಿ ತೊಗೊಂಬಂದು ಇಟ್ಟಾಗ ಎಷ್ಟು ಕೂಲಮ್ ತೊಗೊಂಬಂದಿವಿ ನಾವು? 1 ಕೂಲಮ್. ಒಂದು ಕ್ವಶನ್ ಕೇಳ್ತೀನಿ ನೋಡೋಣ, ಯಾರು ಆನ್ಸರ್ ಮಾಡ್ತೀರಿ. ವಾಟ್ ಈಸ್ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಎನರ್ಜಿ ಸ್ಟೋರ್ಡ್ ಇನ್ ದಿಸ್ 1 ಕೂಲಮ್ ಚಾರ್ಜ್ ವೆನ್ ಇಟ್ ಈಸ್ ಅಟ್ ಇನ್ಫಿನಿಟಿ? 0. ವೆರಿ ಗುಡ್. ಸೊ ಇದನ್ನು ತೊಗೊಂಬಂದಿಲ್ಲಿ ಇಟ್ಟ ಮೇಲೆ ಅದರೊಳಗೆ ಎಷ್ಟು ಎನರ್ಜಿ ಸ್ಟೋರ್ ಆಯ್ತು?
ಪೊಟೆನ್ಷಿಯಲ್ ಈಸ್ ಈಕ್ವಲ್ಸ್ ಟು W/Q ಅಂತ ಒಂದು ಫಾರ್ಮುಲಾ ಐತಿ. ನಾವು ಎಷ್ಟು ವರ್ಕ್ ಮಾಡ್ತೀವಿ ಅಷ್ಟು ಎನರ್ಜಿ ಆಗಿ ಸ್ಟೋರ್ ಆಗ್ತೈತಿ. ಚಾರ್ಜ್ ಎಷ್ಟು ತೊಗೊಂಬಂದೀವಿ ನಾವಿಲ್ಲೇ 1 ಕೂಲಮ್. ಸೊ ಅದಕ್ಕೆ ಎಷ್ಟು ನೀವು ವರ್ಕ್ ಮಾಡ್ತೀರಿ ಅದು ಅದ್ರದ್ದು ಪೊಟೆನ್ಷಿಯಲ್. ಇವೊಂದು ಕೆಲಸ ಮಾಡೋಣ, ಈ ಪಾಯಿಂಟ್ನಾಗಿನ ಪೊಟೆನ್ಷಿಯಲ್ ಫಾರ್ಮುಲಾ ಹೇಳ್ರಿ ನನಗೆ. ಈ ಪಾಯಿಂಟ್ನೊಳಗೆ ಈ ಚಾರ್ಜ್ನಿಂದ ಬರುವಂಥ ಪೊಟೆನ್ಷಿಯಲ್ ಕ್ಯಾಲ್ಕುಲೇಟ್ ಮಾಡೋಕೆ ಫಾರ್ಮುಲಾ 1/4πε0 Q/R. ಸೊ ಈ ಫಾರ್ಮುಲಾದೊಳಗೆ ಏನಾರ ಪಾತ್ ಐತನ, ಹಿಂಗೇನ್ರ ಐತನ್ರಿ ಇಂಟು ಪಾತ್ ಅಂದ್ರೆ ನೀವು ಹೆಂಗೆ ತೊಗೊಂಬಂದ್ರಿ ಅನ್ನೋದು ಇಂಟು ಬರೀಬೇಕನ ಅಲ್ಲಿ ಇಲ್ಲ. ಹಿಯರ್ ದ ಪೊಟೆನ್ಷಿಯಲ್ ಅಟ್ ದಿಸ್ ಪಾಯಿಂಟ್ ಡಿಪೆಂಡ್ಸ್ ಓನ್ಲಿ ಆನ್ ವಾಟ್ ಈಸ್ ದ ಫೈನಲ್ ಡಿಸ್ಟೆನ್ಸ್. ನೀವು ತೊಗೊಂಬಂದು ಇಟ್ಟ ಮೇಲೆ ಇದರಿಂದ ಇದು ಎಷ್ಟು ಡಿಸ್ಟೆನ್ಸ್ ಐತಿ, ಹೆಂಗೆ ತೊಗೊಂಬಂದ್ರೆ ಸಂಬಂಧ ಇಲ್ಲ. ಆ ಫಾರ್ಮುಲಾದಾಗ ಇಲ್ಲಿಲ್ಲ ಅದು. ಆ ಫಾರ್ಮುಲಾದಾಗ ಇರೋದು ಲಾಸ್ಟಿಗೆ ಏನು ಮೊದಲು ಎಲ್ಲಿತ್ತು ಇನ್ಫಿನಿಟಿ ಒಳಗಿತ್ತು ಅಲ್ಲಂತೂ ಅದರ ಪೊಟೆನ್ಷಿಯಲ್ ಎನರ್ಜಿ 0 ಇತ್ತು. ಇಲ್ಲಿ ತೊಗೊಂಬಂದು ಇಟ್ಟ ಮೇಲೆ ಎಷ್ಟು ಡಿಸ್ಟೆನ್ಸ್ ಐತಲ್ಲ ಅದನ್ನು R ಹಾಕ್ರಿ, ಇದು ಸೋರ್ಸ್ ಚಾರ್ಜ್ ಹಾಕ್ರಿ, ಮುಗೀತು. ಸೊ ವರ್ಕ್ ಡನ್ ಅಗೇನ್ಸ್ಟ್ ದ ಎಲೆಕ್ಟ್ರಿಕ್ ಫೀಲ್ಡ್. ಇಲ್ಲಿ ಮೇನ್ ಪಾಯಿಂಟ್ ನಾವು ಡಿಸ್ಕಸ್ ಮಾಡಿದ್ದೀಗ ಏನಂದ್ರೆ ವರ್ಕ್ ಡನ್ ಅಗೇನ್ಸ್ಟ್ ಎಲೆಕ್ಟ್ರಿಕ್ ಫೀಲ್ಡ್ ಡಸ್ ನಾಟ್ ಡಿಪೆಂಡ್ ಆನ್ ದ ಪಾತ್ ಇನ್ ವಿಚ್ ದ ಚಾರ್ಜ್ ಇಸ್ ಬ್ರಾಟ್. ಇದು ನೀವು ಇನ್ಫಿನಿಟಿನಾರ ತೊಗೊಂಬರ್ರಿ ಅಥವಾ ಪೊಟೆನ್ಷಿಯಲ್ ಡಿಫರೆನ್ಸ್ ಅಂತ ಡಿಸ್ಕಸ್ ಮಾಡಿದ್ದೀವಿ ನೋಡ್ರಿ ನಾವು, ಮೂವಿಂಗ್ ಫ್ರಮ್ 1 ಪಾಯಿಂಟ್ ಟು ಅನದರ್ ಪಾಯಿಂಟ್. ಅಯ್ಯೋ ಪೊಟೆನ್ಷಿಯಲ್ ಅಟ್ ಅ ಪಾಯಿಂಟ್ ಅಂದ್ಕೊಳ್ಳಿ ವಿ ನೀಡ್ ಟು ಬ್ರಿಂಗ್ 1 ಕೂಲಮ್ ಚಾರ್ಜ್ ಫ್ರಮ್ ಇನ್ಫಿನಿಟಿ. ಪೊಟೆನ್ಷಿಯಲ್ ಡಿಫರೆನ್ಸ್ ಅಂದರೆ ಫ್ರಮ್ 1 ಪಾಯಿಂಟ್ ಟು ಅನದರ್ ಪಾಯಿಂಟ್. ಫ್ರಮ್ 1 ಪಾಯಿಂಟ್ ಟು ಅನದರ್ ಪಾಯಿಂಟು ನೀವು ಸ್ಟ್ರೇಟ್ ತೊಗೊಂಬರ್ರಿ, ಹೆಂಗಾರ ತೊಗೊಂಬರ್ರಿ ಮತ್ತು ಪಾತ್ ಮೇಲೆ ಅದು ಡಿಪೆಂಡ್ ಆಗಂಗಿಲ್ಲ ಅಂತ ಅವ್ರು ಹೇಳಕತ್ತಾರೆ. ಇದು ಫಸ್ಟ್ ಪಾಯಿಂಟ್ ಅದು ರಿಮಾರ್ಕ್ನೊಳಗೆ. ನೆಕ್ಸ್ಟ್ ಒನ್ ಓದ್ರಿ, ಅದು ಫಾರ್ಮುಲಾ ಹೇಳ್ಯಾರ ಅವ್ರು. ನೆಕ್ಸ್ಟ್ ಆ ಫಾರ್ಮುಲಾ ಬಿಟ್ಟು ನೆಕ್ಸ್ಟ್ ಪಾಯಿಂಟಿಗೆ ಬರ್ರಿ. ಆ ಫಾರ್ಮುಲಾ ನಮಗೆ ಗೊತ್ತು, ವರ್ಕ್ ಡನ್ ಇಸ್ ಈಕ್ವಲ್ಸ್ ಟು ಪೊಟೆನ್ಷಿಯಲ್ ಇಂಟು ಚಾರ್ಜ್ ಅಂತ ಇದೆ. ಹಾಂ, ಓವರ್ ಅ ಕ್ಲೋಸ್ಡ್ ಪಾತ್ ಇನ್ ಆನ್ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ 0 ಬಿಕಾಸ್ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಅ ಕನ್ಸರ್ವೇಟಿವ್ ಫೀಲ್ಡ್. ಅಂದರೆ ಕನ್ಸರ್ವೇಟಿವ್ ಫೀಲ್ಡ್ ಅಂದರೆ ಯಾವ ಫೀಲ್ಡಿನ ವಿರುದ್ಧ ನಾವು ಮಾಡಿದಂಥ ವರ್ಕ್ ಪಾತ್ ಮೇಲೆ ಡಿಪೆಂಡ್ ಆಗಂಗಿಲ್ಲ, ಅಂಥವಕ್ಕೆ ಕನ್ಸರ್ವೇಟಿವ್ ಫೀಲ್ಡ್ ಅಂತಾರೆ. ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಕನ್ಸರ್ವೇಟಿವ್ ಅಂದರೆ ಅದರ ವಿರುದ್ಧ ಮಾಡಿದಂತಹ ಕೆಲಸ ಪಾತ್ ಮೇಲೆ ಡಿಪೆಂಡ್ ಆಗಂಗಿಲ್ಲ. ಅದಕ್ಕಿಂತ ಮೊದಲಿನ ಅಂದ್ರೆ ಅವರು ವರ್ಕ್ ಡನ್ ಇನ್ ಕ್ಲೋಸ್ಡ್ ಪಾತ್ ಈಸ್ 0 ಅಂತ. ಕ್ಲೋಸ್ಡ್ ಪಾತ್ ಅಂದ್ರೆ ಏನು? ಯಾವ ಇನಿಷಿಯಲ್ ಪೊಸಿಷನ್ ಆ್ಯಂಡ್ ಫೈನಲ್ ಪೊಸಿಷನ್ ಈಸ್ ಸೇಮ್. ಯಾವ ಪಾಯಿಂಟ್ನೊಳಗೆ ನಾವು ಸ್ಟಾರ್ಟ್ ಮಾಡ್ತೀವಿ ಅದೇ ಪಾಯಿಂಟಿಗೆ ಎಂಡ್ ಆದರೆ ವರ್ಕ್ ಡನ್ ಈಸ್ 0. ಈಗ ನೋಡ್ರಿ, ಲೆಟ್ ಅಸ್ ಸೇ at point P potential is 30 volt. This means in order to bring 1 coulomb charge we need to do 30 joule of work. ಪಾಯಿಂಟ್ P ದಿಂದ ನೀವು ಪಾಯಿಂಟ್ R ಗೆ ಮೂವ್ ಮಾಡಿದ್ರೆ ಇನ್ನು ಸ್ವಲ್ಪ ವರ್ಕ್ ಮಾಡ್ಬೇಕು. ಅವಾಗ ಇದು ಟ್ರೂ ಆರ್ ಫಾಲ್ಸ್ ಹೇಳ್ರಿ, ಟ್ರೂ ಆರ್ ಫಾಲ್ಸ್. ಇನ್ ಆರ್ಡರ್ ಟು ಮೂವ್ 1 ಕೂಲಮ್ ಚಾರ್ಜ್ ಫ್ರಾಮ್ ಪಾಯಿಂಟ್ P to R, work done is 0. ಫಾಲ್ಸ್. ವಿಚಾರ ಮಾಡಿ ಉತ್ತರ ಕೊಟ್ರಿಲ್ರಿ. ವರ್ಕ್ ಮಾಡ್ಬೇಕಪ್ಪ, ಯಾಕೆ 0 ವರ್ಕ್ ಮಾಡ್ಬೇಕಲ್ಲೇ ಅಂತ ಅನ್ನಿಸ್ತಿಲ್ರಿ. ಈಗ ಹೇಳ್ತೀನಿ ನೋಡ್ರಿ ನಾ. ಅಮೌಂಟ್ ಆಫ್ ವರ್ಕ್ ಡನ್ ಇನ್ ಮೂವಿಂಗ್ +1 ಕೂಲಮ್ ಚಾರ್ಜ್ ಫ್ರಾಮ್ ಪಾಯಿಂಟ್ P ಟು ಪಾಯಿಂಟ್ P. ಅಲ್ಲಿಂದ ಹಿಂಗೆ ಅಡ್ಡಾಡ್ಸ್ಕೊಂಡ್ಬಂದು ವಾಪಸ್ ಅಲ್ಲೇ ಇಟ್ಟರೆ ವರ್ಕ್ ಡನ್ 0 ಅಂತೀವಿ ನಾವು. ಇಲ್ಲ ಸರ್, ನಾವು ಹಿಂಗೆ ಅಡ್ಡಾಡ್ಕೊಂಡು ಬಂದಿಲ್ಲ, ಎಷ್ಟು ಸುಸ್ತಾತ್ ಗೊತ್ತ ನಮಗೆ, ಎಷ್ಟು ವರ್ಕ್ ಮಾಡಿ. ಅದು ಫಿಸಿಕ್ಸ್ನಾಗ ಇಲ್ಲಿ ಸಂಬಂಧ ಇಲ್ಲ. ಅದೋ ಪಾಯಿಂಟ್ನೊಳಗಿತ್ತ ಇಲ್ಲಿದ್ದಾಗ 30 ಜೋಲ್ನಷ್ಟು ಅಥವಾ 30 ವೋಲ್ಟ್ನಷ್ಟು ಅದು ಪೊಟೆನ್ಷಿಯಲ್ ಇತ್ತು. ತಿರುಗಾಡಿಸ್ಕೊಂಬಂದು ಅಲ್ಲೇ ಇಟ್ಟಿದೆ ಅಂದ್ರೆ ದಿರ್ ಇಸ್ ನೋ ಚೇಂಜ್ ಇನ್ ವರ್ಕ್, ಮತ್ತು ಅಷ್ಟು ಎನರ್ಜಿ ಸ್ಟೋರ್ ಆಗೈತಿ ಈಗ ಅದ್ರಾಗ. ಇನ್ನು ನೀವು ಇಲ್ಲಿಂದ ಆರಿಗೆ ತೊಗೊಂಬಂದ್ರೆ ಹೆಚ್ಚಿಗೆ ಎನರ್ಜಿ ಸ್ಟೋರ್ ಆಗಿರ್ತೈತಿ. ಅವಾಗ ನಾವು ಹೇಳ್ತೀವಿ ವರ್ಕ್ ಇಸ್ ಡನ್. ಕ್ಲೋಸ್ಡ್ ಪಾತ್ ಅಂದ್ರೆ ಇಫ್ ಯು ಸ್ಟಾರ್ಟ್ ಫ್ರಮ್ ಅ ಪಾಯಿಂಟ್ ಆ್ಯಂಡ್ ಎಂಡ್ ಅಟ್ ದ ಸೇಮ್ ಪಾಯಿಂಟ್, ಅವಾಗ ವರ್ಕ್ ಡನ್ ಈಸ್ 0. ಯಾವಾಗದು ಇದು ಇದ್ದಾಗ ಏನಂತಾರೆ ಅದಕ್ಕೆ? ಹಾಂ, ಹಂಗಂತಾರೆ ಕ್ಲೋಸ್ಡ್ ಪಾತ್. ನೆಕ್ಸ್ಟ್ ಪಾಯಿಂಟ್, ದಿ ಅಬ್ಸಲ್ಯೂಟ್ ವ್ಯಾಲ್ಯೂ ಆಫ್ ಪೊಟೆನ್ಷಿಯಲ್ ಈಸ್ ಹಿಂಗೈತನ. ಇದು ಟೆಕ್ಸ್ಟ್ ಬುಕ್ ಚೇಂಜ್ ಆಗಿದ್ದಕ್ಕೆ ಅದು ಪ್ರಾಬ್ಲಮ್ ಆಗ್ಬಿಟ್ಟೈತಿ. ಓದ್ರಿ ನೀವು ಓದ್ರಿ. ಹಾಂ, Absolute value of potential at a point is arbitrary.
ವೆರಿ ಗುಡ್. ಇಂಗ್ಲೀಷ್ ಅಂತೂ ಓದೋದು ಕಲ್ತೀರಿ. ಎಷ್ಟು ವರ್ಷ ಆದ ಸಾಲಿ ಕಲಿಯಾಗತ್ತೆ? ಹಾಂ ಏನ್ರಿ? ಒಂದಿಷ್ಟು ಮಂದಿ ಇದನ್ನು ಹಿಡಿತಾರೆ ಮತ್ತವು ಪ್ಲೇ ಹೋಮ್ ಅಲ್ಲಿಂದನ ಹಾಕ್ಬಿಟ್ಟಾರೆ ಸರ್ ನನಗೆ. ಅಲ್ಲಿಂದ ಹಿಡಿದ್ರೆ ಮತ್ತೆ ಜಾಸ್ತಿ ಆಗ್ತಾವೆ. ನೀವು ಆ ಕಡೆ ಇದ್ರಲ್ಲ, ನಮ್ಮನ್ನು ಹೇಳಾಕತ್ತಿದ್ದಿಲ್ಲ 12 ವರ್ಷ ತನಕ ಆ್ಯಕ್ಚುಲಿ ಸ್ಕೂಲಿಗೆ ಹಾಕಬಾರ್ದು ಅಂತ ಹೇಳಿ. ಸರ್ ನಾವು ಒಂದು ಮಾತು ಹೇಳ್ತೀವಿ, 12 ವರ್ಷ ಅಲ್ಲ ಸ್ಕೂಲಿಗೆ ಹಾಕಬಾರ್ದು ಸರ್, ಒಟ್ಟ ಹಾಕಬಾರ್ದು. ಓಕೆ, ಅದೊಂದು ರೀತಿ ಚಲೋನ. ನಾನು ಒಂದು ಸರ್ತಿ ನಿಮ್ಗೆ ಹೇಳಿದ್ಮೇಲೆ ಗೊತ್ತಿಲ್ಲ, ಒಂದು ವಿಡಿಯೋದೊಳಗೆ ಹೇಳಿದ್ದೆ ನಾನು ನಿಮ್ಮ ಸೀನಿಯರ್ಸಿಗೆ ಅಂತ ಹೇಳಿ. ನಿಮ್ಗೆ ಗೊತ್ತಿರ್ಬೋದು, ನಿಮ್ಗೆ ಹೇಳಿರ್ಬೋದು. ಸ್ವಾಮಿ ವಿವೇಕಾನಂದ ಒಂದು ಸರ್ತಿ ಬಂದು ರಾಮಕೃಷ್ಣ ಪರಮಹಂಸರಿಗೆ ಹೇಳ್ತಾರೆ, ಇದನ್ನು ಹೇಳಿದ್ನೇನ್ರಿ, ಒಂದು ಗುಳಿಗೆ ಇದ್ರೆ ಕೊಟ್ಬಿಡ್ರಿ ನಿಮ್ಮ ಕಡೆ. ಓಕೆ, ಒಂದು ಗುಳಿಗೆ ಇದ್ರೆ ನಾನು ಕೊಟ್ಬಿಡ್ರಿ, ಅದನ್ನು ತೊಗೊಂಡ್ರೆ ನಾನೇನು LLB ಮಾಡಿನಿಲ್ಲ, BA LLB ಮಾಡ್ಯಾರ ಅವರು. ಸೊ ವಿವೇಕಾನಂದ, ಐ ವಾಂಟ್ ಟು ಫಾರ್ಗೆಟ್ ಆಲ್ ದ್ಯಾಟ್. ನೀವು ಶಾರದಾದೇವಿ ಇಬ್ಬರು ಸ್ಕೂಲಿಗೆ ಹೋಗ್ಲಾರ್ದ ಆ್ಯಕ್ಚುವಲ್ ಏನೈತಿ ಇದನ್ನಷ್ಟ ಅರ್ಥ ಮಾಡ್ಕೊಂಡ್ರಿ. ನನಗೆ ಯಾಕೆ ಈ ರಬ್ಬಿಷ್ ಕಲಿಸಿದ್ರಿ? ನಿಮಗೆ ಗೊತ್ತಿತ್ತು ನಾನು ನಿಮ್ಮ ಶಿಷ್ಯ ಆಗ್ತೀನಿ ಮುಂದೆ ಅಂತ. ನನಗೆ ಸ್ಕೂಲಿಗೆ ಹೋಗೋಕೆ ಯಾಕೆ ಬಿಟ್ರಿ ನೀವು? ವಿವೇಕಾನಂದ ಹೇಳಿದ್ದೆ ಅಲ್ಲ. ಆ್ಯಂಡ್ ರೀಸೆಂಟ್ ಒಂದು ಸ್ಟಡಿ ಹೇಳ್ತೈತಂತ, ಇದು ಸೈಂಟಿಫಿಕ್, ಬೇಕಾದ್ರೆ ನೀವು ಇದನ್ನು ಹೋಗಿ ಗೂಗಲ್ನಾಗ ಸರ್ಚ್ ಮಾಡಿ ನೋಡ್ಬೋದು. ರೈಟ್ ನಾವು ಏನು ಎಜುಕೇಷನ್ ಸಿಸ್ಟಮ್ ಐತಲ್ಲ, ಇದ್ರೊಳಗೆ LKG ಇಂದ ಹಿಡಿದು ಡಿಗ್ರಿ ಮುಗಿಸೋ ತನಕ ಯಾರೋ ಕಂಪ್ಲೀಟ್ಲಿ ಆ ಎಜುಕೇಷನ್ ಸಿಸ್ಟಮಿಗೆ ಅಷ್ಟೇ ಸ್ಟಿಕ್ ಆನ್ ಆಗಿ ಬೇರೆ ಆ ಟೈಪು ನಾಲೆಜ್ ಗೇನ್ ಮಾಡಲಾರ್ದೆ ಇದೋ ಭಾರಿ ಸೀರಿಯಸ್ ಅಂತ ಅಂದ್ಕೊಂಡು ಅಭ್ಯಾಸ ಮಾಡ್ಕೊತ ಹೋದ್ರೆ ಡಿಗ್ರಿ ಮುಗಿಸೋ ಟೈಮ್ನಾಗ ಅವ್ರು ಹುಟ್ಟಿದಾಗ ಎಷ್ಟು ಇಂಟೆಲಿಜೆನ್ಸ್ ಇತ್ತಲ್ಲ ಅದ್ರ 70% ಇಂಟೆಲಿಜೆನ್ಸ್ ಇರ್ರಿವೋಕಬಲಿ ಡಿಸ್ಟ್ರಾಯ್ ಆಗ್ತದಂತೆ. ತಿಳಿಯಾಗತ್ತೆ ನಾನು ಹೇಳಿದ್ದು. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಈಗ ಏನು ತಲೆಗೆ ತುಂಬಿಸೋದು ಗೊತ್ತಾನ, ನಾ ಇನ್ನೊಬ್ರಕಿನ್ನ ಮುಂದಿರ್ಬೇಕು. ಎಕ್ಸ್ಕ್ಲೂಸಿವ್ನೆಸ್ ಕಳಿಸುತ್ತಿದ್ದು ಈ ಎಜುಕೇಷನ್ ಸಿಸ್ಟಮ್. ಮಾರ್ಕ್ಸ್ ವೈಸ್, ರ್ಯಾಂಕ್ ವೈಸ್, ಐ ಆಮ್ ಬೆಟರ್ ದನ್ ಅದು ಏನಾಗ್ಬಿಡ್ತೈತಿ, ಎಲ್ಲದ್ರಾಗೂ ಹಂಗೆ ಬರೋಕ್ಕೆ ಚಲೋ ಬಿಡ್ತಾವೆ ನಿಮಗೆ ವಿಚಾರ. ನಿಮಗೆ ಅಂತಲ್ಲ, ನಾನು ಇದೇ ಸಿಸ್ಟಮ್ನಾಗ ಕಲ್ತು ಬಂದೀನಿ, ಹೇಳಾಕತ್ತೇನೆ. ಅಂದರೆ ಇದ್ರದ್ದು ಸಿದ್ಧಾಂತಗಳು ಅಲ್ಲಿ ಫೌಂಡೇಶನ್ನೊಳಗೆ ಮಿಸ್ಟೇಕ್ಸ್ ಭಾಳ. ಮತ್ತು ಈಗ ಏನು ಮಾಡ್ಬೇಕು ಸರ್ ನಾವು? ಈಗ ಹಚ್ಚಿಬಿಟ್ಟಿವಿ, ಈಗ ಬಡ ಹೇಳ್ರಿ, ಮುಂದಿನ ಹೇಳ್ರಿ, ನನಗೆ ಇದನ್ನು ಮುಗಿಸ್ಬೇಕು ಒಟ್ಟೆ. ಅಂದರೆ ಇದನ್ನು ನೀವು ಅಟ್ಲೀಸ್ಟ್ ಏನು ಮಾಡಿರಿ ಅಂದರೆ, ದಿಸ್ ಈಸ್ ನಾಟ್ ದ ಅಲ್ಟಿಮೇಟ್ ಥಿಂಗ್, ಇದು ಒರಿಜಿನಲ್ ನಾಲೆಜ್ ಅಲ್ಲ ಅನ್ನೋದನ್ನ ಅರ್ಥ ಮಾಡ್ಕೊರಿ. ಹ್ಞೂ ರೀ, ಓಕೆ ಇರಲಿ ಈ ಸದ್ಯ ಸಾಕಿ, ನಮ್ಮ ಮತ್ತೆ ಜಗ್ಗ ಮಾತ್ರ ತಿನ್ಬಿಟ್ರೆ. ಹಾಂ, ಏನಿದೆ ಇದನ್ನು ಹೇಳ್ತೀನಿ ನೋಡ್ರಿ. ಈಗ ಅಬ್ಸಲ್ಯೂಟ್ ವ್ಯಾಲ್ಯೂ ಆಫ್ ಪೊಟೆನ್ಷಿಯಲ್ ಈಸ್ ಆರ್ಬಿಟ್ರರಿ ಆ್ಯಂಡ್ ಹ್ಯಾಸ್ ನೋ ಫಿಸಿಕಲ್ ಸಿಗ್ನಿಫಿಕೆನ್ಸ್, ಬಟ್ ಪೊಟೆನ್ಷಿಯಲ್ ಡಿಫರೆನ್ಸ್ ಹ್ಯಾಸ್ ಸಿಗ್ನಿಫಿಕೆನ್ಸ್ ಅಂತ. ಇದಕ್ಕೆ ಮತ್ತೇನು ಮಾಡ್ತೀನಿ ನಾ, ಈ ಪಾಯಿಂಟನ್ನು ಕ್ಲಿಯರಾಗಿ ಅರ್ಥ ಮಾಡ್ಸೋಕ್ಕೆ ಐ ವಿಲ್ ಗೋ ಬ್ಯಾಕ್ ಟು ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ ವಿಚ್ ಈಸ್ ಈಸಿಯರ್ ಟು ಅಂಡರ್ಸ್ಟ್ಯಾಂಡ್. ಅದನ್ನು ಮಾಡ್ಕೊಂಡು ಈ ಕಡೆ ಬಂದರೆ ಇದು ಪಾಯಿಂಟ್ ಪಟ್ ಅಂತ ಅರ್ಥ ಆಗ್ತೈತೆ. ಹೇಳ ಹಾಂ, ಈಗ ನೋಡ್ರಿ, ಇದು ಗ್ರೌಂಡನ್ನು ನಾವು ಏನೋ ತೊಗೊತೀವಲ್ಲ, ಈಸ್ ದೇರ್ ಎನಿ ಕಂಡೀಷನ್ ದಟ್ ಗ್ರೌಂಡ್ ಇಟ್ ಸೆಲ್ಫ್ ಶುಡ್ ಬಿ ಟೇಕನ್ ಆಸ್ ಸ್ಟ್ಯಾಂಡರ್ಡ್? ಇಲ್ಲ. ಸೊ ಈ ಪೆನ್ನಿಗೆ ಎಷ್ಟು ಪೊಟೆನ್ಷಿಯಲ್ ಎನರ್ಜಿ ಐತಿ ಕ್ಯಾಲ್ಕುಲೇಟ್ ಮಾಡ್ರಿ ಅಂತ ನಾ ಹೇಳಿದ್ರೆ, ವಿ ಕ್ಯಾನ್ ಗಿವ್ ಡಿಫರೆಂಟ್ ವ್ಯಾಲ್ಯೂಸ್ ಆಫ್ ಪೊಟೆನ್ಷಿಯಲ್ ಎನರ್ಜಿ ಟು ದಿಸ್ ಪೆನ್ ರೈಟ್ ನಾವು. ಈಗ ಇದೇನು ರೋಸ್ಟ್ರಮ್ ಐತಲ್ಲ, ಇದನ್ನು ನಾನು ಸ್ಟ್ಯಾಂಡರ್ಡ್ ಆಗಿ ತೊಗೊಂಡ್ರೆ ಒಂದು ಪೊಟೆನ್ಷಿಯಲ್ ಎನರ್ಜಿ ಬರ್ತದೆ. ಈಗ ಸೊ ಆ್ಯಂಡ್ ಸೊ 30 ಜೋಲ್ mgh ಫಾರ್ಮುಲಾ ಹಚ್ಚಿದೆ ಅಂತ ತಿಳ್ಕೊರಿ ನಾವು, 30 ಜೋಲ್. ಸ್ಟೇಜ್ ನಾ ಎಲ್ಲಿ ನಿಂತಿನಲ್ಲ ಅಲ್ಲಿಂದ ತೊಗೊಂಡ್ರೆ 60 ಜೋಲ್, ಫ್ಲೋರ್ ತೊಗೊಂಡ್ರೆ 100 ಜೋಲ್. Absolute value of potential energy has no significance because it changes with change in the standard. ಈಗ ಇನ್ಫಿನಿಟಿಯಿಂದ ತೊಗೊಂಬಂದು ಇಲ್ಲಿ ಇಡಕ್ಕೆ ಅಂತ ಅಂತೀವಿ ನೋಡ್ರಿ ನಾವು, 30 ವೋಲ್ಟ್ ಅಂತ ಹಿಂಗೆ ಅಂತೀವಲ್ಲ, ಎಲ್ಲಿಂದ ತೊಗೊಂಬರಕ್ಕೆ? ಇನ್ಫಿನಿಟಿನ ನಾವು ಏನಂತ ತೊಗೊಂಡಿವಿ? ಹಾಂ, ಇದನ್ನು ಚೇಂಜ್ ಮಾಡಿಬಿಟ್ರೆ ಈ ವ್ಯಾಲ್ಯೂ ಚೇಂಜ್ ಆಗ್ತದೆ. ಈಗ ಹಾಂ, ಚೇಂಜ್ ಆಗ್ತದೆ. ವೆನ್ ವಿ ಚೇಂಜ್ ದ ಸ್ಟ್ಯಾಂಡರ್ಡ್, ಅಬ್ಸಲ್ಯೂಟ್ ವ್ಯಾಲ್ಯೂ ಆಫ್ ಪೊಟೆನ್ಷಿಯಲ್ ಎನರ್ಜಿ ಚೇಂಜಸ್. ಅಬ್ಸಲ್ಯೂಟ್ ವ್ಯಾಲ್ಯೂ ಅಂದ್ರೇನು? ಈಗ ಇದ್ರದ್ದು mgh ಫಾರ್ಮುಲಾ ಹಚ್ತಿರಲ್ಲ, ಅವಾಗೇನು ಪೊಟೆನ್ಷಿಯಲ್ ಎನರ್ಜಿ ಬರ್ತದಲ್ಲ, ಹ್ಞೂ ರೀ, ಇದು ಅಬ್ಸಲ್ಯೂಟ್ ವ್ಯಾಲ್ಯೂ. ಆಮೇಲೆ ಪರ್ kg ಅಂತ ಕ್ಯಾಲ್ಕುಲೇಟ್ ಮಾಡಿದ್ರಿ ನಂತರ ಅದಕ್ಕೆ
ನಾವಲ್ಪ ಮೊನ್ನೆ ಹೇಳೇನಿದನ 5 kg 200 ಜೋಲ್ ಅಂದ್ರೆ 1 kg ನೀವು ಕ್ಯಾಲ್ಕುಲೇಟರ್ ತೆಗೆದು ಇಟ್ಕೊಂಡು ಕುಂತ್ಬಿಡ್ರಿ. ಇಷ್ಟು ನೀವು ಟೈಮ್ ತೊಗೊತೀರ. 5 kg 200 ಜೋಲ್ ವರ್ಕ್ ಮಾಡಿವಿ. ದಟ್ ಈಸ್ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ ಅದು ಸ್ಟೋರ್ ಆಗಿತ್ತು. ಪರ್ kg ಏನಂತೀವಿ ನಾವು? ಗ್ರಾವಿಟೇಷನಲ್ ಪೊಟೆನ್ಷಿಯಲ್. ಸೊ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಅಟ್ ದಿಸ್ ಪಾಯಿಂಟ್ ಈಸ್ 40 ಜೋಲ್ ಪರ್ kg. ಈ 40 ಜೋಲ್ ಪರ್ kg ವ್ಯಾಲ್ಯೂವಿಗೆ ಅಂತ ಪರಿ ಇಂಪಾರ್ಟೆನ್ಸ್ ಇಲ್ಲಂತ. ಯಾಕಂತ ಅಂತ ಕೇಳಿದ್ರೆ ಅದು ಇದ್ರ ಮೇಲೆ ಇದು ಅಂತ ಡಿಪೆಂಡ್ ಆಗ್ತದಂತ ಸ್ಟ್ಯಾಂಡರ್ಡ್ ಮೇಲೆ. ಬಟ್ ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ 2 ಪಾಯಿಂಟ್ಸ್ ಡಸ್ ನಾಟ್ ಡಿಪೆಂಡ್ ಆನ್ ದ ಸ್ಟ್ಯಾಂಡರ್ಡ್ ಚೂಸನ್. ಹೆಂಗೆ ಅಂತ ಹೇಳ್ತೀನಿ ನೀವು. ಈಗ ನೋಡ್ರಿ ಇಲ್ಲಿ ಎಷ್ಟೈತಿ ಪೊಟೆನ್ಷಿಯಲ್? 40 ಜೋಲ್. ಇಲ್ಲಿಂದ ಇನ್ನೊಂದು ಪಾಯಿಂಟಿಗೆ ನಾವು ಮೂವ್ ಮಾಡೋಕೆ ಇನ್ನೊಂದು 100 ಜೋಲ್ ಅಂತೇನೋ ತೊಗೊಂಡು ಈ ಪಾಯಿಂಟ್ನೊಳಗೆ 60 ಜೋಲ್ ಪರ್ kg ಪೊಟೆನ್ಷಿಯಲ್ ಐತಿ. 300 ಜೋಲ್ ಪೊಟೆನ್ಷಿಯಲ್ ಎನರ್ಜಿ. ನೆನಪದಾವ ನೀವು? ಹಾಂ. ಈಗ ನಾನು ಈ ಸ್ಟ್ಯಾಂಡರ್ಡನ್ನು ಚೇಂಜ್ ಮಾಡಿದರೆ, ಗ್ರೌಂಡ್ ಈಸ್ ದ ಸ್ಟ್ಯಾಂಡರ್ಡ್ ಕ್ಯಾನ್ಸಲ್ ಮಾಡಿ ಹೊಸ ಸ್ಟ್ಯಾಂಡರ್ಡ್ ತೊಗೊಂಡ್ರೆ ಈ ಪಾಯಿಂಟ್ನೊಳಗೆ 200 ಜೋಲ್ ಇತ್ತಲ್ಲ, ವಿಲ್ ಇಟ್ ರಿಮೈನ್ ಸೇಮ್? ಅಂದ್ರೆ ವರ್ಕ್ ಡನ್ ಫ್ರಮ್ ಹಿಯರ್ ಟು ಹಿಯರ್. ಇಲ್ಲಿದ್ದಾಗ ಇಲ್ಲಿಂದ ಇಲ್ಲಿ ತೊಗೊಂಡು ಹೋಗೋಕೆ ಎಷ್ಟು ವರ್ಕ್ ಮಾಡಿದ್ವಿ ನಾವು? 200 ಜೋಲ್. ಸ್ಟ್ಯಾಂಡರ್ಡ್ ಚೇಂಜ್ ಮಾಡೋಣ, ಸ್ವಲ್ಪ ಅದನ್ನು ರೇಸ್ ಮಾಡೀನಿ. ಇಲ್ಲಿಂದಿಲ್ಲೇ ವರ್ಕ್ ಮಾಡೋಕೆ 200 ಜೋಲ್. ಟ್ರೂ ಆರ್ ಫಾಲ್ಸ್? ಫಾಲ್ಸ್, ಡೆಫಿನೆಟ್ಲಿ. ಫಾರ್ ನ್ಯೂ ಸ್ಟ್ಯಾಂಡರ್ಡ್ ಪೊಟೆನ್ಷಿಯಲ್ ಅಟ್ ದಿಸ್ ಪಾಯಿಂಟ್ ಈಸ್ 40 ಜೋಲ್ ಪರ್ kg. ಫಾಲ್ಸ್. 200 ಜೋಲ್ 200 ಅಂತ ಅನ್ಕೊಂಡಕ್ಕೆ 40 ಬಂದಿರ್ತದೆ. 200 ಡಿವೈಡ್ ಬೈ 5 ಮಾಡಿದಾಗ 40 ಬಂದಿರ್ತೈತಿ. ಹೊಸ ಸ್ಟ್ಯಾಂಡರ್ಡ್ ತೊಗೊಂಡ್ರೆ 200 ಸತ್ತು, ಅದ್ರ ನೋಡಿ 40 ಸತ್ತು. ಅರ್ಥ ಆತನ? ಹಾಂ. 40 ಹೋಗಿ ಹಿಂಗೆ ಬಂತಂತ ಕೊರಿಲಿ 20 ಬಂತಂತ ಕೊರಿ. 20 ಜೋಲ್ ಪರ್ kg. ಬೇರೆ ವ್ಯಾಲ್ಯೂ. ಹಾಂ. ಅವಾಗ ಹೊಸ ಸ್ಟ್ಯಾಂಡರ್ಡಿಗೆ ಇಲ್ಲಿ 300 ಚೇಂಜ್ ಆಗಿ ಬೇರೆ ಬಂದಿರ್ತೈತಿ. ಇಲ್ಲಿಂದ ಇಲ್ಲಿ ವರ್ಕ್ ಮಾಡೋಕೆ ಇಲ್ಲಿಂದಿಲ್ಲೇ 300, ಇಲ್ಲಿಂದಿಲ್ಲೇ ಬೇರೆ. ಹಾಂ. ಆಮೇಲೆ 16 ಚೇಂಜ್ ಆಗ್ತೈತಿ. ಆದರೆ ಏನು ಉಳಿತೈತಿ ಅಂದ್ರೆ ಇದು ಫಸ್ಟಿಗೆ ಇದು ಎಷ್ಟಿತ್ತು? 60. ಇದು 40. ಎರಡು ನೋಡಿ ಡಿಫ್ರೆನ್ಸ್ ಎಷ್ಟಿತ್ತು? 60 - 40. ಹಾಂ. ಸ್ಟ್ಯಾಂಡರ್ಡ್ ನೀವು ಚೇಂಜ್ ಮಾಡಿದ್ರೂ ಇಲ್ಲಿರುವಂಥ ಪೊಟೆನ್ಷಿಯಲ್ 40 ಇದ್ದಿದ್ದು ಎಷ್ಟಾಯ್ತು? ಇಲ್ಲಿ 60 ಇದ್ದಿದ್ದು 40 ಆತಂತ ತಿಕ್ಕೋರಿ. ಅವಾಗ ಡಿಫರೆನ್ಸ್ ಎಷ್ಟು ಉಳಿತು? ಎರಡು ನೋಡು. ಹಾಂ. ಅದು ಸೇಮ್ ಇರ್ತೈತಿ. ಸುಡ್ಗಾರ್ ಮೇ ಬಿ ದ ಸ್ಟ್ಯಾಂಡರ್ಡ್ ಯಾವುದೇ ಇದ್ದರೂ ಕೂಡ ಒಂದು ಬಿಂದುವಿನಲ್ಲಿ ಇರ್ತಕ್ಕಂತಹ ಪೊಟೆನ್ಷಿಯಲ್ ಚೇಂಜ್ ಆಗುತ್ತೆ ಹೊರತು ಎರಡು ಪಾಯಿಂಟ್ ನಡುವೆ ಇರುವಂಥ ಪೊಟೆನ್ಷಿಯಲ್ ಡಿಫರೆನ್ಸ್ ಚೇಂಜ್ ಆಗಂಗಿಲ್ಲ. ಒಂದು ನಿಮಿಷ. ಈಗ ಒಂದು ನಾರು ಬೀಳ್ತೀನಿ, ಇದು ಹರಿತೈತಿ. ಈಗ ಆಡ್ರಾಗ ಇದೊಂದು ಹೊಸದೀಗ. ಓಕೆ. ಈಗ ಗೊತ್ತಾಗ್ತಾನಿಗಿದೆ. ಹಾಂ. ಹಿಂಗಿರ್ತಾವೆ. ಇಷ್ಟಾದಮೇಲೆ ರಿಮಾರ್ಕ್ಸ್ ನಾವು ಮುಗಿಸಿದ್ವಿ. ಸೊ ನ್ಯೂಮರಿಕಲ್ಸ್ ಕಡೆ ಹೋಗೋಣ. 2 ಚಾರ್ಜಸ್ 3 × 10⁻⁸ ಕೂಲಮ್ ಆ್ಯಂಡ್ -2 × 10⁸ ಕೂಲಮ್. ಹೋದ್ರಿ ಮುಂದೆ ಆರ್. ಅದನ್ನು ಅವ್ರು ಹೇಳೋ ಅವಶ್ಯಕತೆ ಇಲ್ಲ. ಪೊಟೆನ್ಷಿಯಲ್ ಆಟ್ ಇನ್ಫಿನಿಟಿ ಟು ಬಿ 0 ಅಂತ ಇರ್ತದೆ ಯಾವಾಗಲೂ. ಓಕೆ. ಈಗ ನಾವು ನಲ್ ಪಾಯಿಂಟ್ ಅಂತ ಡಿಸ್ಕಸ್ ಮಾಡಾಕ್ತಿದ್ದೀವಿ ನೋಡ್ರಿ ಹಿಂದಿನ ಕ್ಲಾಸ್ನೊಳಗೆ. ಜನರಲಿ ದ ವರ್ಡ್ ಶಬ್ದ ನಲ್ ಪಾಯಿಂಟ್ ಈಸ್ ಯೂಸ್ಡ್ ಓನ್ಲಿ ಫಾರ್ electric field. The point where electric field is 0, resultant electric field. ಮಲ್ಟಿಪಲ್ ಚಾರ್ಜಸ್ ಇದ್ರೂ ಕೂಡ ಎಲ್ಲ ಸೇರಿ ಒಂದು ಪಾಯಿಂಟ್ನೊಳಗೆ ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ 0 ಆದ್ರೆ ಅದಕ್ಕೇನು ಕರೀತಾರೆ? ನಲ್ ಪಾಯಿಂಟ್ ಅಂತ ಕರೀತಾರೆ. ಆ ನಲ್ ಪಾಯಿಂಟ್ ಅನ್ನೋಂಥ ಶಬ್ದ ಜನರಲಿ ಪೊಟೆನ್ಷಿಯಲಿಗೆ ಯೂಸ್ ಮಾಡೋಂಗಿಲ್ಲ. ಅವ್ರು ಏನು ಹೇಳಾಕತ್ತಾರೆ ಗೊತ್ತಾ? ಈಗ ಪ್ರಶ್ನೆ ಸಂಖ್ಯೆ 2 ಗಿವನ್. Q1 +3 × 10⁻⁸ ಕೂಲಮ್. ಜಗಳಕ್ಕೆ ಬರ್ತದ. ಆಮೇಲೆ -2 × 10⁻⁸ ಕೂಲಮ್. ಎರಡೂ ಪಾಸಿಟಿವ್ ಇದ್ದಾಗ ನಾವು ನೆಗ್ಲೆಕ್ಟ್ ಮಾಡ್ಬೋದು ಈ ಸೈನನ್ನು.
ಮುಂದೆ 15 50 15 ಸೆಂಟಿಮೀಟರ್. ಹಾಂ, ಮುಂದೆ ಅಷ್ಟೇ ಸರ್. ಮುಂದೆ ನೀವು ಮಾಡ್ಬೇಕು ಸರ್, ನಮ್ದು ಮುಗಿದ ಕೆಲಸ. ಟು ಕ್ಯಾಲ್ಕುಲೇಟ್ ಇದನ್ನು ಸಾಲ್ವ್ ಮಾಡಿರ್ಬೋದು ನೀವು. ಯಾರು ಹೇಳಿದ್ದೀನ ಸೀರಿಯಸ್ಲಿ ಸಾಲ್ವ್ ಮಾಡಿರಿ ಈ ಟೈಪ್ ಎಕ್ಸಾಮ್ ಒಳಗೆ ಕೇಳಾರ ಅಂಥೇಳಿ. ಟು ಕ್ಯಾಲ್ಕುಲೇಟ್ ಪೊಸಿಷನ್ಸ್ ಆಟ್ ವಿಚ್ ಸ್ಟೇಟ್ಮೆಂಟ್ ಬರ್ಬಿಡು ಅನ್ಬೇಕಂದ್ರೆ ಪೊಸಿಷನ್ಸ್ ಆಟ್ ವಿಚ್ ಪೊಟೆನ್ಷಿಯಲ್ ಈಸ್ 0. ಪೊಸಿಷನ್ಸ್ ಅಂತ ಕೇಳಾರದಲ್ರಿ ಅವ್ರು, ಪಾಯಿಂಟ್ಸ್ ಅಂತ ಕೇಳ್ಯಾರ. ಪಾಯಿಂಟ್ಸ್ ಅಂತ ಕೇಳ್ಯಾರ. ಪಾಯಿಂಟ್ಸ್ ಅಂದ್ರೆ ಅದು ಇದು ಸಿಂಗ್ಯುಲಾರ ಏನು ಪ್ಲೂರಲ್, ಏಕವಚನ ಏನು ಬಹುವಚನ ಅದು. ಹಾಂ, ಪಾಯಿಂಟ್ಗಳು ಹುಡುಕ್ಬೇಕು ನಾವೀಗ. ಸೊ ಹಂಗಾರಲ್ಲೇ ಒಂದು ಬೆಂಕಿ ನೆನಪೈತಾನೆ ಇದು, ಒಂದು ಐಸ್. ಎರಡೂ ಬೆಂಕಿ ಇದ್ರೆ ಸೆಂಟರ್ನೊಳಗೆ ಪೊಟೆನ್ಷಿಯಲ್ 0 ಹುಡುಕ್ತೀನಿ ಅಂದವ್ರಿಗೆ ಏನು ಅನ್ಬೇಕು? ಏನಂತೀರಂತ ಹುಚ್ಚ ಅನ್ಬೇಕು ನನ್ನ ಪ್ರಕಾರ. ಒಂದು ಬೆಂಕಿ ಇತ್ತು, ಒಂದು ಐಸ್ ಇತ್ತು ಅಂದ್ರೆ ಡೆಫಿನೆಟ್ಲಿ. ಆಮೇಲೆ ಎಷ್ಟು ಬೆಂಕಿ ಹಚ್ಚಿರಿ ಅಷ್ಟು ಮ್ಯಾಗ್ನಿಟ್ಯೂಡ್ದು ಐಸ್ ಇದ್ರೆ ಎಕ್ಸಾಕ್ಟ್ಲಿ ಸೆಂಟರ್ನೊಳಗೆ ನಿಮಗೆ ಪೊಟೆನ್ಷಿಯಲ್ 0, ಟೆಂಪ್ರೇಚರ್ 0 ಸಿಗ್ತೈತಿ. ಹ್ಞೂ ರೀ. ಹಿಂಗಿದ್ರೆ ಅಲ್ಲೇ ಸ್ವಲ್ಪ ಆ ಕಡೆ ಈ ಕಡೆ ಅಲ್ಲ, ವೀಕರ್ ಚಾರ್ಜ್ ಕಡೆ ಸಿಗ್ತೈತೆ ರೀ ಯಾವಾಗಲೂ. ಯಾವ ಚಾರ್ಜ್? ಒಂದು ಕೆಲಸ ಮಾಡ್ತೀನಿ ನಾನು, ಮಿಡ್ ಪಾಯಿಂಟ್ ಮಾರ್ಕ್ ಮಾಡ್ತೀನಿ. ಇಲ್ಲೇ ಪೊಟೆನ್ಷಿಯಲ್ ವಿಲ್ ಬಿ 0. ಟ್ರೂ ಆರ್ ಫಾಲ್ಸ್? ಹಾಂ, ಹಂಗಂತ ಹೇಳಿ ಇಲ್ಲೆಲ್ಲ ಸರ್ ಈ ಕಡೆ ಹೋಗೋಣ ತಡ್ರಿ ಅಂತಂದ್ರೆ, ಈ ಐಸಿಗೆ ಕಂಪ್ಯಾರಿಸನ್ ಮಾಡಿದರೆ ಬೆಂಕಿ ಜೋರು ಹಚ್ಚಿವಿ ನಾವು. ಡೆಫಿನೆಟ್ಲಿ ನಿಮ್ಗೆ ಈ ಕಡೆ ಹೋದ್ರೆ 0 ಡಿಗ್ರಿ ಸೆಲ್ಸಿಯಸ್ ಸಿಗಕ್ಕೆ ಚಾನ್ಸ್ ಇಲ್ಲ. ಸ್ವಲ್ಪ ಈ ಕಡೆ ಬಂದರೆ ಇಲ್ಲೆಲ್ಲ ಒಂದು ಪಾಯಿಂಟ್, ಇಲ್ಲೇ ಈ ಐಸಿನ ಪ್ರಭಾವ ಎಷ್ಟಿರುವುದೋ ಅಷ್ಟೇ ಪ್ರಭಾವ ಫೈರ್ದ್ದು ಇರೋ ಚಾನ್ಸ್ ಐತಿ. ಬಿಕಾಸ್ ಫೈರ್ ಈಸ್ ಸ್ಟ್ರಾಂಗ್, ಹೌದಲ್ರಿ? ಸ್ವಲ್ಪ ದೂರ ತನಕ ಅದ್ರ ಇಂಪ್ಯಾಕ್ಟ್ ಇರ್ತೈತಿ. ಇದಕ್ಕೆ ಕಂಪ್ಯಾರಿಸನ್ ಮಾಡಿದ್ರೆ ಇದ್ರ ಮ್ಯಾಗ್ನಿಟ್ಯೂಡ್ ಜಾಸ್ತಿ ಇರೋದ್ರಿಂದ. ಸೊ ಅದಕ್ಕೆ ಲೆಟ್ ಪಿ ಬಿ ದ ಪಾಯಿಂಟ್ ಆಟ್ ವಿಚ್ ವಿ ಆರ್ ಗೋಯಿಂಗ್ ಟು ಸ್ಲೀಪ್. ಅಲ್ಲಿ ಹೋಗಿ ಮಗೋಣ. ಲೆಟ್ ಪಿ ಬಿ ದ ಪಾಯಿಂಟ್ ಆಟ್ ವಿಚ್ ಪೊಟೆನ್ಷಿಯಲ್ let P be the one ನಿಮಿಷ ತಡ್ರೆ point at a distance x from ಯಾವುದರ ತಗೋರಿ, ಇದರಿಂದ x ಅಂತ ಹಿಂಗಾರ ಅನ್ಕೋರಿ. ನೆಗೆಟಿವ್ನಿಂದ x ಡಿಸ್ಟೆನ್ಸ್, ಉಳಿದಿದ್ದು ಹಾಂ ಸೆಂಟಿಮೀಟರ್ನಾಗ ಆಯ್ತಾ. ಮತ್ತದು ಇಲ್ಲಿಂದ ಇದು ಹಾಂ ಇಷ್ಟು. ಈ ಕಡೆ x ತಗೊಂಡು ಆ ಕಡೆ 15 - x ಆಗ್ತದೆ. ಹೆಂಗಾರ ತಗೋಬೋದು. ಓಕೆ, x ಫ್ರಾಮ್ Q2 at which honey bar is 0. ಸೊ ಪೊಟೆನ್ಷಿಯಲ್ 0 ಅಂದ್ರೆ, ಟೋಟಲ್ ಪೊಟೆನ್ಷಿಯಲ್ 0 ಅಂದ್ರೆ ಇದ್ರದ್ದು ಪೊಟೆನ್ಷಿಯಲ್ ಈ ಸೆಂಟರ್ದು ಬಿಟ್ಟರೆ ಬಿಡೋಣ. ಸೊ ಪಾಸಿಟಿವ್ ಚಾರ್ಜ್ನಿಂದ ಪಾಯಿಂಟ್ P ಒಳಗೆ +10 ವೋಲ್ಟು ಬಂದರೆ, ನೆಗೆಟಿವ್ ಚಾರ್ಜ್ನಿಂದ ಅದೇ ಪಾಯಿಂಟ್ನೊಳಗೆ -10 ವೋಲ್ಟ್ ಬಂದಿದ್ರೆ ಮತ್ತೆ 0 ಆಗ್ತದೆ. ಈಗ ಅದು ಇದರದು ಪ್ಲಸ್ ಇದರದು ಪೊಟೆನ್ಷಿಯಲ್ ಎರಡು ಸೇರಿ ಏನಾಗಬೇಕು? 0. ಫಾರ್ ಟೋಟಲ್ ಪೊಟೆನ್ಷಿಯಲ್ ಆಟ್ P ಟು ಬಿ 0, V1 + V2 = 0 ಆಗ್ಬೇಕು. ಹೌದಲ್ರಿ? ಎರಡು ಪೊಟೆನ್ಷಿಯಲ್ ಆ್ಯಡ್ ಮಾಡಿದ್ರೆ 0. ಫಾರ್ಮುಲಾ ಹಚ್ಚ್ರಿ. ಇದರಿಂದ ಇಲ್ಲೇ ಪೊಟೆನ್ಷಿಯಲ್ 1/4πε0. ಸರಿ ಸರ್, ನೀವು ಇಲ್ಲಿ Q1 ಇದು ವ್ಯಾಲ್ಯೂ ಹೇಳ್ಬೇಕು. 3 × 10⁻⁻8 ಡಿವೈಡೆಡ್ ಬೈ 15 - x. ಒಂದು ಕೆಲಸ ಮಾಡೋಣ ತಡ್ರಿ, ಇದನ್ನ 0.15 ಮಾಡ್ಕೊಂಬಿಡೋಣ. 15 × 10⁻2 -2 0.15 - x ಪ್ಲಸ್ ಪ್ಲಸ್ ಇಲ್ಲೇ ನೆಕ್ಸ್ಟ್ ಸ್ಟೆಪ್ ನಾ ಏನು ಬರಾಕತ್ತೀನಲ್ಲ,
ಇದಿಲ್ಲೇ ಹೊಸದೊಂದು ವಿಷಯ ನಿಮ್ಗೆ ಗೊತ್ತಿರಬಹುದು, ಗೊತ್ತಿರಲಿಕ್ಕಿಲ್ಲ. ಒಂದಿನೋ ಇಂಪಾರ್ಟೆಂಟ್ ಪಾಯಿಂಟ್ ಹೇಳ್ತೀನಿ, ಲಕ್ಷ ಕೊಡ್ಬೇಕೀಗ. ಒಂದು ಕ್ವಶನ್ ಕೇಳ್ತೀನಿ ಫಸ್ಟಿಗೆ. ಲೆಟ್ ಅಸ್ ಕನ್ಸಿಡರ್ ದಟ್ ವಿ ಹ್ಯಾವ್ 2 ಚಾರ್ಜಸ್ ಪ್ಲಸ್ 3 ಕೂಲಮ್ ಆ್ಯಂಡ್ ಮೈನಸ್ 2 ಕೂಲಮ್. ಇವಾಗ ವ್ಯಾಲ್ಯೂಸ್ ಅದು ನೀವು ಚೇಂಜ್ ಮಾಡೋಣ, ಇದು ಬೇರೆ ಎಕ್ಸಾಂಪಲ್ ಅಂತ. ಪ್ಲಸ್ 4 ಕೂಲಮ್ ಮೈನಸ್ 6 ಕೂಲಮ್. ಹ್ಞೂ ಅನ್ರಿ, ಇವು ಎರಡು ನಡು ಒಂದು ಸರ್ಟನ್ ಡಿಸ್ಟೆನ್ಸ್ ಐತಿ. ಲೆಟ್ ಅಸ್ ಸೇ 2 ಮೀಟರ್, ಇಷ್ಟು 2 ಮೀಟರ್ ಅಂತ 2 ಮೀಟರ್ ಐತೆ ಅಂತ ತಿಕ್ಕೋರು. ಇವು ಎರಡು ನಡು ಫೋರ್ಸ್ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡಕ್ಕೆ ನಾನು ಒಂದು ಫಾರ್ಮುಲಾ ಹೇಳ್ಬೇಕು ನೀವೀಗ. ಫೋರ್ಸ್ 1/4πε0. ನಾನು ಅದನ್ನ 9 × 10⁹ ಅಂತ ಬರೀಲ. ಇಂಟು Q1 4, Q2 6 ಬರೀಬೇಕಾ ಮೈನಸ್ 6 ಬರೀಬೇಕಾ? ಇಷ್ಟು ಗೊತ್ತಾಗೈತಿ. ಇಷ್ಟೇ ಆನ್ಸರ್, ನಮ್ಗೆ ಇದು ಗೊತ್ತಾಗೈತೆ, ನಾವು ನೆನ್ಪಿಟ್ಕೊಂಡು. ಇಲ್ಲೇ ನಾವು ನೆಗೆಟಿವ್ ಚಾರ್ಜ್ ಇದ್ರೂ ಅದರದ್ದು ಮ್ಯಾಗ್ನಿಟ್ಯೂಡ್ ಅಷ್ಟ ತಗೊಂತಿದ್ವಿ, ಹೌದ್ರಿ? ಫೋರ್ಸ್ ಫಾರ್ಮುಲಾದಾಗ ಹಂಗೆ ಮಾಡ್ಬೇಕು. ಫೋರ್ಸು ವೆಕ್ಟರ್ ಕ್ವಾಂಟಿಟಿ, ಅದಕ್ಕೆ ಮ್ಯಾಗ್ನಿಟ್ಯೂಡು ಇರ್ತೈತಿ, ಡೈರೆಕ್ಷನ್ನು ಇರುತ್ತೆ. ಡೈರೆಕ್ಷನ್ ಬಗ್ಗೆ ನಾವು ಆಮೇಲೆ ಮಾತಾಡ್ತೀವಿ ಅಂತ ಹೇಳಿ ಬರೀ ಮ್ಯಾಗ್ನಿಟ್ಯೂಡ್ ಬಗ್ಗೆ ಫೋಕಸ್ ಮಾಡ್ಬೇಕಾರೆ ನೆಗೆಟಿವ್ ಇದ್ರೂ ಪಾಸಿಟಿವ್ ತಗೋಬೇಕು. ಇದ ಸೇಮ್ ಇಲೆಕ್ಟ್ರಿಕ್ ಫೀಲ್ಡ್ ಫಾರ್ಮುಲಾ ಐತಂತ ತಿಳ್ಕೊರಿ. 1/4πε0 Q/r². ಎಲೆಕ್ಟ್ರಿಕ್ ಫೀಲ್ಡ್ ಅದರೊಳಗೂ ಪ್ಲಸ್ ಇದ್ರು ಪ್ಲಸ್, ಮೈನಸ್ ಇದ್ರು ಪ್ಲಸ್ ಅಂತ ತಗೋಬೇಕು. ಅದ್ರ ಮ್ಯಾಗ್ನಿಟ್ಯೂಡ್ ಅಷ್ಟು ತಗೋಬೇಕು. ಯಾವ್ಯಾವ ಫಾರ್ಮುಲಾದಾಗ ಒಂದು ಫೋರ್ಸದ್ದು, ಒಂದು ಎಲೆಕ್ಟ್ರಿಕ್ ಫೀಲ್ಡ್ ಇದೆ. ಓಕೆ, ಸೊ ಇಷ್ಟು ಮಾಹಿತಿಯ ನಂತರ ವಾಪಸ್ ಬಂದು ಇಲ್ಲಿ ಹಚ್ಚ್ರಿ. ಈಗ V2 ಹಚ್ಚ್ರಿ. V2 ಅಂದ್ರೆ ಇನ್ನೊಂದು ಬೇಕಾದ್ರೆ ನಾವು ಬರಿಬೋದು. ಲೆಟ್ V1 ಆ್ಯಂಡ್ V2 ಬಿ ದ ಪೊಟೆನ್ಷಿಯಲ್ಸ್ ಇಂಥವು ಬರಿಬೇಕು ನೀವು ಎಕ್ಸಾಮ್ನಾಗ ಒಂದು ಸ್ವಲ್ಪ. ಎಕ್ಸಾಮ್ ನೋಡಂತು. ಸೊ ಮುಂದೆ 1/4πε0. V2 ಅಂದ್ರೆ ಈ ನೆಗೆಟಿವ್ ಚಾರ್ಜ್ನಿಂದ ಈ ಪಾಯಿಂಟ್ನೊಳಗಿರೋಂಥ ಪೊಟೆನ್ಷಿಯಲ್. V1 ಅಂದ್ರೆ ಪಾಸಿಟಿವ್ ಚಾರ್ಜ್ ಪೊಟೆನ್ಷಿಯಲ್. ಮೈನಸ್ ಬರೀಬೇಕಾ ಬೇಡ? ಹುಚ್ಚಂಗೆ ಮಾತ್ರ ನನಗೆ ಹಿಂಗೆ ಮಾಡಿದ್ರೆ ಸೇರಂಗಿಲ್ಲ ನೋಡಿ. ಈಗಾರ ಹೇಳಿದ್ ನಾ ಇಲ್ಲಿ, ಈಗ ಅವಾಗ ಹೇಳಿದ್ರಿ, ನೀವೇ ಹೇಳಿದ್ರಿ ನೆಗೆಟಿವ್ ಚಾರ್ಜ್ ಇದ್ರು ಪಾಸಿಟಿವ್ ತೊಗೊಂಡು ಪ್ಲಸ್ ಬರೀಬೇಕಂತ. ಮತ್ತು ಇಲ್ಲ ಯಾಕೆ ಹಿಂಗೆ ಹುಚ್ಚರಂಗೆ ಮಾತಾಡೋದು? ಪೊಟೆನ್ಷಿಯಲ್ ಇಸ್ ಅ ಸ್ಕೇಲಾರ್ ಕ್ವಾಂಟಿಟಿ ಅಂತಿದ್ದಾಗ ಇಲ್ಲಿ ಮ್ಯಾಗ್ನಿಟ್ಯೂಡ್ ಡೈರೆಕ್ಷನ್ ಅನ್ನೋ ಕನ್ಸೆಪ್ಟ್ ಬರೋಂಗಿಲ್ಲ. ಏನು ವ್ಯಾಲ್ಯೂಸ್ ಇರ್ತಾವೆ ಅಲ್ಜಿಬ್ರಾಯಿಕ್ ಅಡಿಷನ್ ಇದು. ಸುಮ್ಮ ಪ್ಲಸ್ ಇದ್ರೆ ಪ್ಲಸ್ಸು, ಮೈನಸ್ ಇದ್ರೆ ಮೈನಸ್ಸು. ಡೈರೆಕ್ಷನ್ ನೋಡು, ಹಿಂಗೆ ಬಂದ್ರೆ ಸಬ್ಟ್ರಾಕ್ಟ್ ಮಾಡು, ಹಿಂಗೆ ಬಂದ್ರೆ ಆ್ಯಡ್ ಮಾಡು, ಹಿಂಗೆ ಬಂದ್ರೆ R = √a² + b² ಹಚ್ಚು. ಇದೆಲ್ಲ ಇಲ್ಲ. ಅರ್ಥ ಆತ್ರಿ? ಅದಕ್ಕೆ V = 1/4πε0 Q/r ಫಾರ್ಮುಲಾ ಹಚ್ಚಬೇಕಾರೆ ಪ್ಲಸ್ ಇದ್ರೆ ಪ್ಲಸ್ ಬರೀಬೇಕು, ಮೈನಸ್ ಇದ್ರೆ ಮೈನಸ್ ಬರೀಬೇಕು. ಬಿಕಾಸ್ ನಿನ್ನೆ ಕ್ಲಾಸ್ನಲ್ಲಿ ನಾವು ಡಿಸ್ಕಸ್ ಮಾಡೀವಿ, ಪಾಸಿಟಿವ್ ಚಾರ್ಜ್ನಿಂದ ಬರುವುದು ಯಾವಾಗಲೂ ಪಾಸಿಟಿವ್ ಪೊಟೆನ್ಷಿಯಲ್, ನೆಗೆಟಿವ್ ಚಾರ್ಜ್ನಿಂದ ನೆಗೆಟಿವ್ ಪೊಟೆನ್ಷಿಯಲ್ ಬರ್ತೈತೆ. ಓಕೆ, ಸೊ ಐ ವಿಲ್ ರೈಟ್ -2 × 10⁻⁻8 ಡಿವೈಡೆಡ್ ಬೈ x = 0. ಏನು ಮಾಡ್ಬೇಕೀಗ? ಕಾಮನ್ ತೆಗೆದು ಇದನ್ನು ಮಾಡಿ, ಇದನ್ನು ಹಿಂಗೇನ್ರ ಮಾಡಿ, ಅಥವಾ ಇದನ್ನು ಆ ಕಡೆ ಕಳಿಸಿ ಹಂಗೂ ಮಾಡ್ಬೋದು ರೀ. ಇದನ್ನು ಆ ಕಡೆ ಕಳಿಸ್ಬಿಟ್ರೆ ಇದು ಮೈನಸ್ ಇದು ಪ್ಲಸ್ ಆಗ್ತೈತಿ. 1/4πε0 ಕ್ಯಾನ್ಸಲ್ ಆಗಿಬಿಡುತ್ತೆ. ಹಂಗೆ ಮಾಡೋಣ ಸುಮ್ಮ LHS RHS ಮಾಡೋಣ. ಸೊ ಹಿಂಗೆ ಮಾಡ್ತೀನಿ ನೋಡ್ರಿ. ಇದು ಆ ಕಡೆ ಹೋದ್ಕೂಳೆ ಇದು ಪ್ಲಸ್ ಆಗಿಬಿಡ್ತೈತಿ, = 0 ಹೋಗ್ತೈತಿ. ಹಿಂಗೆ ಆಗ ನೋಡ್ರಿ. ಇಷ್ಟು ಮಾಡೋಕ್ಕೆ ಬರಲ್ಲ, ನಮಗೂ ಬರ್ತೈತಿ. 1/4πε0 ಕ್ಯಾನ್ಸಲ್ ಆಯ್ತು. ಮುಂದೆ 10⁻⁸ ಕ್ಯಾನ್ಸಲ್ ಆಯ್ತು. ನೆಕ್ಸ್ಟ್ x ಕ್ಯಾನ್ಸಲ್ ಆಗ್ತೈತಿ. ಮತ್ತು ಅವಾಗ ಏನು ಕ್ಯಾಲ್ಕ್ ಮಾಡ್ಬೇಕು ನಾವು? ಹಂಗೆ ಮಾಡಬಾರ್ದೆ. ಸೊ ಈಗ ಇದನ್ನು ಮಾಡಿರಿ, ನಂತರ ಅದಕ್ಕೆ ಕ್ರಾಸ್ ಮಲ್ಟಿಪ್ಲೈ ಮಾಡ್ತಾರಲ್ಲ ಹಿಂಗೆ. ತಗೊಂಬರ್ರಿ. 3x = 0.15 × 2 0.3. ಮುಂದೆ ಮೈನಸ್ 2x ಈಚೆ ಕಡೆ 5x. ಹೌದನಲ್ಲ? x = 0.3/5 ಆಯ್ತು ನೋಡ್ರಿ. ಎಷ್ಟು ಬರ್ತೈತಿ? 0.06. ಕರೆಕ್ಟ್. ಪ್ರಶ್ನೆ ಕರೆಕ್ಟ್ ಐತೆ ನೋಡ್ರಿ ಆನ್ಸರ್. 0.06 ಮೀಟರ್ ಅಂದ್ರೆ
ನೀವು ಸೆಂಟಿಮೀಟರ್ನಾಗ ಕೇಳಾಕತ್ತಿ ಅಂತ ನಮ್ಗೆ ಕನಸ್ಬಿಡ್ಬೇಕನ ಹಂಗೆ ಸುಮ್ಮನೆ ಗ್ಯಾಸ್ ಹೊಡಿಬೇಕದ ಆದ್ರೆ ಆತಿಲ್ಲ. ಸೊ 6 ಸೆಂಟಿಮೀಟರ್ ಫ್ರಮ್ ದ ಚಾರ್ಜ್ Q2 ಗೊತ್ತಾತ್ರಿ ಇದು? ಹಾಂ, ಇಲ್ಲಿಗೆ ಕ್ವಶನ್ ಮುಗೀತು ಅಂತಿಲ್ಲ. ಯಾಕಿಲ್ಲ? ನಾವು ಒಂದು ಪಾಯಿಂಟ್ ಕ್ಯಾಲ್ಕುಲೇಟ್ ಮಾಡಿದ್ವಿ, ಪಾಯಿಂಟ್ಗಳನ್ನು ಕ್ಯಾಲ್ಕುಲೇಟ್ ಮಾಡಿರಂದ್ರೆ ಅವರು ಇನ್ನೊಂದು ಪಾಯಿಂಟ್ ಅಂತ, ಅಲ್ಲೂ ಪೊಟೆನ್ಷಿಯಲ್ 0 ಇರ್ತದೆ ಅಂತ. ಸೊ ಯಾವಾಗಲೂ 2 ಪಾಯಿಂಟ್ ಇರ್ತಾವ್ರಿ, ವೇರ್ ಬಿಟ್ವೀನ್ 2 ಚಾರ್ಜಸ್ ಇಲೆಕ್ಟ್ರಿಕ್ ಫೀಲ್ಡ್ 0 ಅಥವಾ ಪೊಟೆನ್ಷಿಯಲ್ 0 ಅಂತ ಮಾತಾಡ್ಬೇಕಾದ್ರೆ ಯಾವಾಗಲೂ 2 ಪಾಯಿಂಟ್ ಇರ್ತಾವೆ. ಒಂದು 2 ಚಾರ್ಜ್ಗಳ ಮಧ್ಯೆ ಎಲ್ಲೋ ಒಂದು ಕಡೆ ಇನ್ ಬಿಟ್ವೀನ್, ಇನ್ನೊಂದು ಔಟ್ಸೈಡ್ ದ 2 ಚಾರ್ಜಸ್. ಏನು ಔಟ್ಸೈಡ್ ದ 2 ಚಾರ್ಜಸ್ ಇನ್ನೊಂದು ಪಾಯಿಂಟ್ ಇರುತ್ತೆ ವೇರ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ವಿಲ್ ಬಿ 0. ಸೊ ಒಂದು ಕೆಲಸ ಮಾಡ್ತೀನಿ, ಆ ಪಾಯಿಂಟಿಗೆ ನಾವು ಪಾಯಿಂಟ್ Q ಪಾಯಿಂಟ್ R ಅಂತೇನೋ ನೋಡೋಣ ಅಂತ. ಹ್ಞೂ ರೀ, ಲೆಟ್ ಆರ್ ಬಿ ಅನದರ್ ಪಾಯಿಂಟ್ ಆಟ್ ವಿಚ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಇಸ್ 0 ಅಂತ ಹೇಳಿ ನಾನು ಔಟ್ಸೈಡ್ ದ 2 ಚಾರ್ಜಸ್ ನಿಯರರ್ ಟು ಸ್ಟ್ರಾಂಗರ್ ಚಾರ್ಜ್ ಆ ಪಾಯಿಂಟ್ ತೊಗೊಂಡ್ಬಿಟ್ಟು ನಿಂತಿಕೋರಿ. ಇದು ಯಾಕೆ ಸ್ಟ್ರಾಂಗರ್? 2ಕ್ಕಿಂತ 3 ದೊಡ್ಡದು, ಇಷ್ಟು ಗೊತ್ತಾಗ್ತೈತಿ? ಹಾಂ. ಸೊ 3 × 8 ಒಂದೇ ಮಾತು ಹಿಂಗೆ ಹೇಳ್ರಿ, ಟ್ರೂ ಆರ್ ಫಾಲ್ಸ್ ಹೇಳ್ರಿ. ಮತ್ತೆ ಪಾಯಿಂಟ್ ಆರ್ ಈಸ್ ಔಟ್ಸೈಡ್ ದ 2 ಚಾರ್ಜಸ್. ಅಷ್ಟು ಗೊತ್ತಾಗ ಟ್ರೂ ಸರ್. ಹಾಂ ಆತು. ಪಾಯಿಂಟ್ ಆರ್ ಸ್ಟ್ರಾಂಗರ್ ಚಾರ್ಜ್ ಕಡೆ ಮಾರ್ಕ್ ಮಾಡಿನಲ್ಲ ನಾನು. ಹಾಂ, ಇಲ್ಲೇ ನಮಗೆ ಪೊಟೆನ್ಷಿಯಲ್ 0 ಇರೋಕ್ಕೆ ಚಾನ್ಸ್ ಐತೋ ಏನಿಲ್ಲ? ಇಲ್ಲ, ಪಕ್ಕ ಇಲ್ಲ. ಯಾಕೆ? ಈ ಪಾಯಿಂಟ್ನೊಳಗೆ ಬೆಂಕಿಯ ಪ್ರಭಾವ ಜಾಸ್ತಿ ಇರ್ತೈತಿ, ಐಸ್ ಅಷ್ಟು ದೂರ ಐತಿ, ತಿಳಿತನ್ರಿ? ಬಟ್ ಅದ ಪಾಯಿಂಟನ್ನ ಈ ಕಡೆ ಏನಾರ ನಾವು ಮಾರ್ಕ್ ಮಾಡಿದ್ರೆ ನಿಯರರ್ ಟು ದ ಐಸ್, ಅಲ್ಲೇ ಸಾಧ್ಯತೆ ಐತಿ ಅಲ್ಲಿಂದ ಪಾಸಿಟಿವ್ ಚಾರ್ಜ್ ಇಂಪ್ಯಾಕ್ಟ್ ಇಲ್ಲಿ ಬಂದು ಹೇಳ್ದರ್ಥ ಆಯ್ತು? ಓಕೆ. ಸೊ ಇದ್ರದ್ದು ಕ್ಯಾಲ್ಕುಲೇಷನ್ ನೀವು ನೋಡ್ಕೊತೀರನ ಅಲ್ರಿ? ಮತ್ತು ಈಗ ಏನು ಮಾಡ್ಬೇಕಾ, ಲೆಟ್ ಎಕ್ಸ್ ಬಿ ದ ಪಾಯಿಂಟ್ ಅಂತ ತೊಗೊಂಡಿದ್ವಿ, ಸಾರಿ ಎಕ್ಸ್ ಬಿ ದ ಡಿಸ್ಟೆನ್ಸ್ ಆಫ್ ದ ಪಾಯಿಂಟ್ ಪಿ ಅಂತ ತೊಗೊಂಡಿದ್ವಲ್ಲ, ಹಂಗೆ ಲೆಟ್ ವೈ ಬಿ ದ ಡಿಸ್ಟೆನ್ಸ್ ಆಫ್ ಪಾಯಿಂಟ್ ಆರ್ ಫ್ರಮ್ ದ ವೀಕರ್ ಚಾರ್ಜ್ ಔಟ್ಸೈಡ್ ದ 2 ಪಾಯಿಂಟ್ ಚಾರ್ಜಸ್. ಹಾಂ, ಪಾಯಿಂಟ್ ಆರು ಈ Q2 ದಿಂದ ಇದು ನಮ್ದು Q1 ಇಲ್ಲಿದೆ, ಇದು ಆರ್ ಈ ಕಡೆ ಕ್ಯಾನ್ಸಲ್, ಸ್ಟ್ರಾಂಗರ್ ಚಾರ್ಜ್ ಕಡೆ ಬರಂಗಿಲ್ಲ. ಸೊ Q2 ದಿಂದ ಇದೆಷ್ಟು ಡಿಸ್ಟೆನ್ಸ್? ವೈ ಯಾವುದಕ್ಕೆ? Q2ಕ್ಕೆ. Q1ಗೆ 15 ಅಂದ್ರೆ 0.15 ತೊಗೊಂಡಿವಿ ನಾವು ಅದನ್ನು. 0.15 ಮೀಟರ್ ಪ್ಲಸ್ ವೈ. ಸೊ ಆ ಡಿಸ್ಟೆನ್ಸ್ ತೊಗೊಂಡು ಮತ್ತು ಹಿಂಗೆ 2 ಹಚ್ಬೇಕಾ, V1 + V2 = 0 ಅಂತೇಳಿ ಕ್ಯಾಲ್ಕುಲೇಷನ್ ಮಾಡಬೇಕು, ಆನ್ಸರ್ ಸಿಗ್ತೈತಿ. ಸೊ ಇಷ್ಟ ಆದಮೇಲೆ ಇದು ಅರ್ಥ ಆತಂತ ಅನ್ಕೊಂಡಿನಿ, ಖರೇನ? ಸೊ ನೆಕ್ಸ್ಟ್ ಇನ್ನೂ ಇಂಪಾರ್ಟೆಂಟ್ ಇದಕ್ಕಿಂತ. ಸೊ ಅದನ್ನು ಹೆಂಗೆ ಸಾಲ್ವ್ ಮಾಡ್ಬೇಕು ಅನ್ನೋದನ್ನು ಸ್ವಲ್ಪ ಜಾಸ್ತಿ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಕ್ಯಾಲ್ಕುಲೇಷನ್ಗಿಂತ. ಆಮೇಲೆ ಜನರಲಿ ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್ದು ವಿಡಿಯೋಸ್ನೊಳಗೂ ನಾನು ಕ್ಯಾಲ್ಕುಲೇಷನ್ ಪಾರ್ಟ್ ಬಂದ ಕೂಡಲೇ ಇಷ್ಟು ನೀವು ಮಾಡ್ತೀರಿ ಅಂತ ಅಂದು ಬಿಟ್ಬಿಡ್ತಿದ್ದೆ. ನಮಗೆ ಸಿಟ್ಟು ಬರ್ತಿತ್ತು ಅವಾಗ, ಬೈಯೋಕ್ಕೂ ಬರೋಂಗಿಲ್ಲ, ಏನು ಅನ್ನೋಕ್ಕೂ ಬರೋಂಗಿಲ್ಲ, ಅನ್ಬೇಕಾಗ್ತೈತಿ. ಮಾಸ್ತರ ಯಾಕಪ್ಪ ಅಂತ ಕೇಳಿದ್ರೆ ಕೇಸಂಗೂ ಇಲ್ಲ ವಾಪಸ್. ಸೊ ಅಂದ್ರೆ ಇಲ್ಲಿ ನನ್ನ ಪ್ರಕಾರ ನನ್ನ ರೋಲ್ ಫಿಸಿಕ್ಸ್ ಪಾರ್ಟ್ ಅದ್ರಾಗಿಂದ ಏನು ಇಂಪಾರ್ಟೆಂಟ್ ಐತಿ, ಏನು ಕನ್ಫ್ಯೂಸ್ ಆಗೋ ಚಾನ್ಸಸ್ ಇರ್ತಾವೆ ಅದನ್ನು ಕ್ಲಿಯರ್ ಮಾಡ್ಕೊಂಡು. ಮ್ಯಾಥಮೆಟಿಕ್ಸ್ ಮುಂದೆ ನೀವು ಅಷ್ಟು ಕ್ಯಾಲ್ಕುಲೇಷನ್ ಮಾಡ್ತೀರಿ ಅಂತ ಅಂದ್ಕೊಂಡಿರ್ತೀನಿ. ಆದರೆ ಇದನ್ನು ಯಾಕೆ ಹಿಂಗೆ ಹೇಳಾಕತ್ತೀನಿ ಅಂದರೆ, ಇದು ಹಿಂಗೆ ಪ್ರತಿ ವರ್ಷ PUC ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಸ್ಟೂಡೆಂಟ್ಸಿಗೆ ಫಿಸಿಕ್ಸ್ ಕೆಮಿಸ್ಟ್ರಿ ಇವನ್ ಇನ್ ಮ್ಯಾಥಮೆಟಿಕ್ಸ್ ಹಿಂಗೆ ಆಗ್ತೈತಿ ಅಂತ ಹೇಳ್ತಾರೆ. ಏನು ಗೊತ್ತನ, ಹಂಗೆ ಒಂದು ಎಕ್ಸಾಂಪಲ್ ಇದನ್ನು ಹೇಳಿರ್ಬೇಕು ಪುನೀತ್ ಸರ್ ಕ್ಲಾಸ್ನೊಳಗೆ. ಏನಿದೆ ಮ್ಯಾಥಮೆಟಿಕ್ಸ್ನೊಳಗೂ ಇದು ಪ್ರಾಬ್ಲಮ್ ಆಗ್ತೈತಿ. ಈಗ ಟ್ರಿಗ್ನೋಮೆಟ್ರಿ ಅಥವಾ ಇಂಟಿಗ್ರೇಷನ್ ಸಾಲ್ವ್ ಮಾಡಾಕತ್ತಾರೆ ಅಂತ ತಿಕ್ಕೋರು. ಇಂಟಿಗ್ರೇಷನ್ದು ಯಾವ ಫಾರ್ಮುಲಾ ಹಚ್ಬೇಕು, ಇದಕ್ಕೆ ಅವೇನೋ ಬೇರೆ ಬೇರೆ ಇರ್ತಾವೆ ಉಂಟು, ಸಬ್ಸ್ಟಿಟ್ಯೂಷನ್ ಮೆಥಡ್ ಅದು ಇದು ಏನು ಹಾಕ್ಬೇಕಂತ ಏನೋ ಗುದ್ದಾಡಿ ಒಂದು ಸಾಲ್ವ್ ಮಾಡಿ ಲಾಸ್ಟ್ ಒಂದು ಫ್ಯೂ ಸ್ಟೆಪ್ಸ್ ಬಂದಿರ್ತೈತಿ. ಈಗ ಬರೀ ಇದನ್ನು ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಈ ಕಡೆ ತೊಗೊಂಡು ಸ್ವಲ್ಪ LCM ಮಾಡಿ ಅಥವಾ ಅಡಿಷನ್ ಸಬ್ಟ್ರಾಕ್ಷನ್ ಮಾಡಿ ಇಟ್ಟು ಬಿಡೋದಿರ್ತೈತಿ. ಏನು ಆಗ್ತೈತಿ ಅಂತ ಹೇಳ್ತಾರೆ, ಹ್ಯೂಮನ್ ಮೆಂಟಾಲಿಟಿ ಹಿಂಗಿರುತ್ತೆ. ಕ್ರೂಷಿಯಲ್ ಪಾರ್ಟ್ ಇರ್ತದೆ ನೋಡ್ರಿ, ಇಂಪಾರ್ಟೆಂಟ್ ಪಾರ್ಟ್, ಅಲ್ಲೇ ಹೆಚ್ಚಿಗೆ ಫೋಕಸ್ ಕೊಡ್ತೀವಿ ನಾವು.
ಕಾನ್ಸಂಟ್ರೇಷನ್ ಜಾಸ್ತಿ ಮಾಡಿ ಇಂಟಿಗ್ರೇಷನ್ ಯಾವ ಪಾರ್ಟ್ ಹಚ್ಚಬೇಕು ಅದನ್ನು ತಲೆ ಕೆಡಿಸ್ಕೊಂಡು ಸಾಲ್ವ್ ಮಾಡಿ ಲಾಸ್ಟಿಗೆ ನಾರ್ಮಲ್ ಎಡಿಷನ್ ಸಬ್ಸ್ಟ್ರಾಕ್ಷನ್ ಮಲ್ಟಿಪ್ಲಿಕೇಶನ್ ತಿಳಿಯಾಗತ್ತೈತಿ ಇಂಥವು ಬಂದಾಗ ಸ್ವಲ್ಪ ಮೈಂಡ್ ರಿಲ್ಯಾಕ್ಸ್ ಆಗ್ಬಿಡುದು. ಹಾಂ ಮುಗಿಯಾಕೆ ಬಂತು ಮುಗಿದು ಹಿಂಗೆ ಅನ್ಕೋವಂತ ಅಲ್ಲೇ ನೆಗ್ಲಿಜೆನ್ಸಿ ಮಾಡಿದ್ದಕ್ಕೆ ಮಿಸ್ಟೇಕ್ ಮಾಡಿ ಬರ್ತಾರೆ. ಇವಕ್ಕೇನೋ ಅಂತಿರ್ತಾರೆ ಸ್ಟೂಡೆಂಟ್ಸ್ ಸಿಲ್ಲಿ ಮಿಸ್ಟೇಕ್ಸ್. ಇಟ್ಸ್ ಪಾಪ್ಯುಲರ್ಲಿ ನೋನ್ ಆಸ್ ಸಿಲ್ಲಿ ಮಿಸ್ಟೇಕ್ಸ್. ಇಂಥವು ಮ್ಯಾಥ್ಸ್ ಫಿಸಿಕ್ಸ್ ಕೆಮಿಸ್ಟ್ರಿ ಎಲ್ಲ ಕಡೆನೂ ಆಗ್ತಾವೆ. ಫಿಸಿಕ್ಸ್ನೊಳಗೂ ಹಂಗೆ ಈಗ ಹೇಳಿದ ಲಾಸ್ಟಿಗೆ ನಾ ಕ್ಯಾಲ್ಕುಲೇಷನ್ ಪಾರ್ಟ್ ಇದನ್ನು ಬಿಟ್ಟೆ ಅಂದ್ರೆ ಥಿಯರಿ ಹೇಳಿ ಹಾಂ ಮಾಡ್ತೀನಿ ತಗೋ ಅಂತ ಈಗ ನೀವು ಬಿಟ್ಬಿಟ್ಟಿರ್ತೀರಿ. ಹೇಳ್ಬೋದಾತ್ರಿ ಎಕ್ಸಾಮ್ ಒಳಗೆ ಕೈ ಕೊಡ್ತಾವೆ ಎಲ್ಲ ಗುದ್ದಾಡಿ ಕರೆಕ್ಟ್ ಫಿಸಿಕ್ಸ್ದು 1/4 ಯಾರ ಹಚ್ಬೇಕು ಇದಕ್ಕಂತ ಫಾರ್ಮುಲಾ ನೆನ್ಪು ಮಾಡ್ಕೊಂಡು ಎಲ್ಲ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ ಲಾಸ್ಟಿಗೆ ಕ್ಯಾಲ್ಕುಲೇಷನ್ ಮಾಡ್ಬೇಕಾದ್ರೆ ಹೊಸ್ತಾನ ಆತಿಲ್ರಿ. ಸೊ ಲಾಸ್ಟ್ ಸ್ಟೆಪ್ ರೀಚ್ ಆಗೋ ತನಕ ನಾವು ಕಂಪ್ಲೀಟ್ ಕಾನ್ಸಂಟ್ರೇಷನ್ ಇರ್ಬೇಕು ಅಂತ ಹೇಳಾಗತ್ತೀನಿ. ಅಷ್ಟೆಲ್ಲ ಎಫರ್ಟ್ ಹಾಕಿದ್ದಕ್ಕೂ ಇದೊಂದು ವಿಡಿಯೋ ನೋಡಿದ್ದೆ ನಾನು ಫೇಸ್ಬುಕ್ ನೋಡೋಕೋ ಯೂಟ್ಯೂಬ್ ನೋಡೋಕೋ ಗೊತ್ತಿಲ್ಲ, ನೀವು ನೋಡಿರ್ಬೋದು. ಭಾಳಷ್ಟು ಇನ್ಸಿಡೆಂಟ್ಸ್ ಹೆಂಗೆ ಆಗ್ಯಾವಂದ್ರೆ ಸ್ಪೋರ್ಟ್ಸ್ನೊಳಗೆ, ಪರ್ಟಿಕ್ಯುಲರ್ಲಿ ರೇಸ್ನೊಳಗೆ ಹಿಂಗೆ ಗೆದ್ದೆ ಅಂತ ಅನ್ಕೊಂತಿರ್ತಾರೆ. ಹಿಂದಿದವ ಕ್ರಾಸ್ ಆಗಿಬಿಡ್ತಾನೆ, ಸೆಲೆಬ್ರೇಟ್ ಮಾಡೋಕೆ ಬಿಡ್ತಾರೆ ಇನ್ನೂ ಗೆದ್ದು ಕೇಳಕ್ಕೆ. ಅಂದರೆ ಆ ಲೈನ್ ಕ್ರಾಸ್ ಆಗಿರಂಗಿಲ್ಲ. ಹಿಂದಂತೂ ಆರಾಮ ನಾನಾ ಫಸ್ಟ್ ಆಳ ಆಲ್ರೆಡಿ ಅವ್ರಿಗೆ ಮೆಡಲ್ ಹಾಕ್ಸ್ಕೊಂತಿರ್ತಾನ, ಇನ್ನು ಓಡ್ತಿರ್ತಾನೆ. ಮೆಡಲ್ ಹಾಕ್ಸ್ಕೊಂಡು ಆ ಫೋಟೋ ನನ್ನ ಫೇಸ್ಬುಕ್ನಾಗ ಹಾಕಿದಾಗ ಎಷ್ಟು ಲೈಕ್ ಬೀಳ್ತಾವೆ. ಅದಕ್ಕೆ ಹಿಂಗೆ ಕಮೆಂಟ್ ಹಾಕಿದ್ರೆ ನಾವು ವಾಪಸ್ ಏನು ಕಮೆಂಟ್ ಹಾಕಲಿ ಅಂತ ನೋಡ್ತಿರ್ತಾನೆ. ನಾವು ಅಷ್ಟರಾಗಿ ಎರಡನೇದಾವ ಹೋಗ್ಬಿಡ್ತಾನೆ. ಸೊ ಹಿಂಗೆ ಆಗ್ತಾವೆ. ಅಂಟಿಲ್ ವಿ ರೀಚ್ ದ ಡೆಸ್ಟಿನೇಷನ್ ಕಂಪ್ಲೀಟ್ ಕಾನ್ಸಂಟ್ರೇಷನ್ ಇರ್ಬೇಕು. ಇದನ್ನು ಸ್ವಲ್ಪ ಲಕ್ಷ ಕೊಡ್ರಿ. ಅಂದ್ರೆ ಡೋಂಟ್ ನೆಗ್ಲೆಕ್ಟ್. ಈಗ ಈ ಕ್ಯಾಲ್ಕುಲೇಷನ್ ಪಾರ್ಟ್ ಮಾಡ್ಬೇಕಂತ ಮಾಡ್ಬೇಕು ವೆರಿ ಸಿನ್ಸಿಯರ್ಲಿ. 3 4 12 ಅದನ್ನೂ ಮಾಡ್ಬೇಕು ಚೆಂದಾಗಿ. ಅರ್ಥ ಆತ್ರಿ ಇದು? ಓಕೆ, ಸೆಕೆಂಡ್ ಕ್ವಶನ್ ಬಗ್ಗೆ ನಾವು ಡಿಸ್ಕಸ್ ಅಂತೂ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. ಹೌದು ಆಯ್ತು ಸರ್. ಆ ಕಡೆ ಕ್ಲಾಸ್ನೊಳಗಂತೂ ಕಿಟಕಿ ಕ್ಲೋಸ್ ಮಾಡೋಕೆ ಬರಂಗಿಲ್ಲ, ಒಂದೆರಡು ಓಪನ್ ಅದಾವು. ಹನಿ ಬೀಸ್ ಏನು ಜೇನು ಹುಳ ಅಂದ್ರೆ ಗೊತ್ತಾಗೋದು ಮಂದಿಗೆ ಪಟ್ ಅಂತ ಅದನ್ನ ಕೇಳಕತ್ತಾರ ಮತ್ತೆ. ಓಕೆ ನೋಡಂತ. ಓಕೆ, ನೆಕ್ಸ್ಟ್ ಕ್ವಶನ್. ಈಗ ಇದನ್ನ ಅರ್ಥ ಮಾಡೋದು ಟ್ರೈ ಮಾಡೋಣ. ABCD is a square of side 0.2 meter. ಓಕೆ, 0.2 meter. ಪ್ರತಿ ಸೈಡ್ 0.2 meter ಇರ್ತದೆ ಡೆಫಿನೆಟ್ಲಿ. ಮತ್ತು ಸ್ಕ್ವೇರ್ ಅಂದರೆ 4 ಕಾರ್ನರ್ ಇರ್ತಾವಲ್ರಿ ಸ್ಕ್ವೇರ್ನೊಳಗೆ. ಅದರೊಳಗೆ 3 ಕಾರ್ನರ್ಗಳಲ್ಲಿ ಒಂದು 2 ನ್ಯಾನೋ ಕೂಲಮ್, ಒಂದು 4 ನ್ಯಾನೋ ಕೂಲಮ್ 10⁻⁹ ನ್ಯಾನೋ, 8 ನ್ಯಾನೋ ಕೂಲಮ್ ಆರ್ ಪ್ಲೇಸ್ಡ್ ಆಟ್ ದ ಕಾರ್ನರ್ಸ್ ABC. ಡಿ ಖಾಲಿ ಐತಿ. ಎದಕ್ಕೆ? ಅಲ್ಲೊಂದು ಜೇನುಳ ಬಂದು ಕೂಡಲಿ ಅಂತ ಖಾಲಿ ಬಿಟ್ಟಾರೆ. ಹಂಗಲ್ಲ. ಓಕೆ, ಡಿ ಖಾಲಿ ಬಿಟ್ಟಾರೆ. ಏನು ಮಾಡ್ಬೇಕಂತ ಕ್ಯಾಲ್ಕುಲೇಟ್ ದ ವರ್ಕ್ ಟು ಬಿ ಡನ್ ಟು ಟ್ರಾನ್ಸ್ಫರ್ ಅ ಚಾರ್ಜ್ 2 picocoulomb 10⁻12 coulomb from the corner D to the center of the square. ಓಕೆ, ಈಗ ನೋಡಿ ನಾನು ಆ ಕ್ವಶನ್ ಕಡೆ ಬರಂಗಿಲ್ಲ, ಆ ಡೈಗ್ರಾಮ್ ಕಡೆ ಆಮೇಲೆ ಬರ್ತೀನಿ. ಕನ್ಸೆಪ್ಟ್ ಏನಿದು, ಇದ್ರ ಹಿಂದಿರುವಂಥ ಕನ್ಸೆಪ್ಟ್ ಏನು, ನಮ್ಗೆ ಇದು ಗೊತ್ತೈತೆ ಇಲ್ವೋ ಅಂತ ಚೆಕ್ ಮಾಡತ್ತಾರ. ಇದು ಏನಂತ ಹೇಳ್ತೀನಿ. ಈ ಕ್ವಶನ್ನಾಗ ದೇ ಆರ್ ಚೆಕಿಂಗ್ ಸಮಥಿಂಗ್. ಈ ಟಾಪಿಕ್ ಗೊತ್ತೈತಿಲ್ಲ ನಿಮ್ಗೆ, ಕರೆಕ್ಟ್ ಅರ್ಥ ಮಾಡ್ಕೊಂಡ್ರಿಲ್ಲ ಅಂತ. ಸೊ ಮತ್ತಿದು ಸೋರ್ಸ್ ಚಾರ್ಜ್. ಓಕೆ, ಸೋರ್ಸ್ ಚಾರ್ಜ್ನಿಂದ ಇಲ್ಲೊಂದು ಪಾಯಿಂಟ್ 2 ಪಾಯಿಂಟ್ ಮಾರ್ಕ್ ಮಾಡ್ತೀನಿ. B ಈಸ್ ನಾಟ್ ಇನ್ಫಿನಿಟಿ ಬೇರೆ ಐತೆ. ಹ್ಞೂ ರೀ. ಹಾಂ, ಈಗ ಈ ಪಾಯಿಂಟ್ನಿಂದ ಈ ಚಾರ್ಜ್ನಿಂದ ಈ ಪಾಯಿಂಟ್ನೊಳಗೆ ಪೊಟೆನ್ಷಿಯಲ್ ಲೆಟ್ ಅಸ್ ಸೇ 50 ವೋಲ್ಟ್, ಈ ಪಾಯಿಂಟ್ನೊಳಗೆ ಲೆಟ್ ಅಸ್ ಸೇ 20 ವೋಲ್ಟ್. ಅಂದರೆ 1 ಕೂಲಮ್ ಚಾರ್ಜನ್ನು ಇನ್ಫಿನಿಟಿಯಿಂದ ಪಾಯಿಂಟ್ ಎಗೆ ತೊಗೊಂಬರಕ್ಕೆ 50 ಜೋಲ್ ವರ್ಕ್ ಮಾಡ್ಬೇಕು 1 ಕೂಲಂಬಿಗೆ. ಅದ ಪಾಯಿಂಟ್ ಬಿಗೆ ಇನ್ಫಿನಿಟಿಯಿಂದ 1 ಕೂಲಮ್ ತೊಗೊಂಬರಕ್ಕೆ 20 ಜೋಲ್ ವರ್ಕ್ ಮಾಡ್ಬೇಕು. ಹೌ ಮಚ್ ವರ್ಕ್ ಈಸ್ ನೀಡೆಡ್ ಟು ಮೂವ್ 1 ಕೂಲಮ್ ಚಾರ್ಜ್ ಫ್ರಮ್ B to A? 30 joule, which is actually ಅದಕ್ಕೆ ನಾವೇನು ಕರಿತೀವಿ, ವಿ ಕಾಲ್ ಇಟ್ ಆಸ್ ಪೊಟೆನ್ಷಿಯಲ್ ಡಿಫರೆನ್ಸ್. ಸೊ ಪೊಟೆನ್ಷಿಯಲ್ ಡಿಫರೆನ್ಸ್ ಹಿಂಗೆ ರೆಪ್ರೆಸೆಂಟ್ ಮಾಡ್ತಾರೆ. AB 2 ಪಾಯಿಂಟ್ ಬರೋದಂದ್ರೆ ಪೊಟೆನ್ಷಿಯಲ್ ಡಿಫರೆನ್ಸ್ ಅಂತ.
ಒಂದು ಕಡೆ ನೀವು ಇಲ್ಲಿ ಬೇಸ್ ಟೆಕ್ಸ್ಟ್ಬುಕ್ನಾಗ ಹಿಂಗೆ ಬರ್ದಾರ್ತೀನಿ ಇಷ್ಟ ಬರೀಬೋದು ಹಿಂಗೆ ಬರೋದು ಕನ್ಫ್ಯೂಸ್ ಮಾಡಿ ಸುಮ್ಮನೆ ವಿ ಎ ಮೈನಸ್ ವಿ ಬಿ ಅಂತಂದ್ರೆ ಒಂದು ವಿ ಎ ಬಿ ಅಂದ್ರೇನು ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ ಎ ಆ್ಯಂಡ್ ಬಿ ಎಷ್ಟೈತಿಲ್ಲ 30 ವೋಲ್ಟು ಪೊಟೆನ್ಷಿಯಲ್ ಡಿಫರೆನ್ಸು ಅದನ್ನು ಹಿಂಗೆ ಬರೀಬಹುದು ಒಂದು ಕೂಲಂಬಿಗೆ ಅಂತ ನಾ ಕೇಳಿದಾಗ ನೀವು 30 ಜೂಲ್ ಅನ್ಬೇಕು ಅದಕ್ಕೆ. ಓಕೆ, ಈಗ ಒಂದು ಕ್ವಶನ್ ಹೇಳ್ತೇನೆ ನಾನು ಕೇಳ ಬಿದಿಂದ ಎಗೆ ನಾನು 3 ಕೂಲಮ್ ಚಾರ್ಜ್ ಮೂವ್ ಮಾಡ್ತೇನೆ. ಬಿದಿಂದ ಎಗೆ 3 ಕೂಲಮ್ ಚಾರ್ಜ್ ಮೂವ್ ಮಾಡ್ತೇನೆ. ಎಷ್ಟು ವರ್ಕ್ ಮಾಡ್ಬೇಕಾಗ್ತೈತಿ? 30 ಮಗ್ಗಿ ಬರ್ತಾವಿಲ್ರಿ ಸರ್? 31 ವಿ ಡೋಂಟ್ ನೋ. 15-16 ನಾವು ಲಾಸ್ಟ್ ಮನೆ ಯಾರು ಕೇಳಿದ್ರೆ 25 ಅನ್ಕೊಂಡು ಬಂದೀವಿ ನಾವು ಮೊದಲಿನಿಂದ. ಅದನ್ನು ಮೇಂಟೈನ್ ಮಾಡಿ. ರಿಲೇಟಿವ್ಸ್ ಬಂದಿರ್ತಾರೆ ಒಂದಿಷ್ಟು ಮಂದಿ, ಅವ್ರು ಕೇಳ್ತಿರ್ತಾರೆ ಎಷ್ಟು ಎಲ್ಲಿ ತನಕ ಬರ್ತಾವಪ್ಪಿ ಮಗ್ಗಿ? 25. ಅವ್ರು ವಾಪಸ್ ಕೇಳಂಗೂ ಯಾಕಂದ್ರೆ ಅವ್ರಿಗೂ ಬರ್ತಿರಂಗಿಲ್ಲ. ಓಕೆ, ಇರಲಿ, ಏನು ಮಾತಾಡ್ತೀನಿ ನಾನು. ಓಕೆ, ಸೊ ಇಲ್ಲಿಂದ ಇಲ್ಲಿ 3 ಕೂಲಮ್ ಮೂವ್ ಮಾಡೋಕ್ಕೆ ಎಷ್ಟು ವರ್ಕ್ ಮಾಡಬೇಕು? 90 ಜೋಲ್ ಇರಲಿ. ಓಕೆ, 1 ಕೂಲಂಬಿಗೆ 30 ಜೋಲ್ ವರ್ಕ್ ಮಾಡ್ಬೇಕಂದ್ರೆ 3 ಕೂಲಂಬಿಗೆ ಅಂದ್ರೆ ಈಗ ಏನು ಗೊತ್ತನ, ಇಲ್ಲಿಂದ ಇಲ್ಲಿ ಮೂವ್ ಮಾಡೋಕ್ಕೆ ಎಷ್ಟು ವರ್ಕ್ ಅಂತ ಗೊತ್ತಾಗಬೇಕಂದ್ರೆ ಆ 2 ಪಾಯಿಂಟಿನ ಮಧ್ಯೆ ಇರ್ತಕ್ಕಂತಹ ಪೊಟೆನ್ಷಿಯಲ್ ಡಿಫರೆನ್ಸ್ ಗೊತ್ತಿರಬೇಕು. ಆಮೇಲೆ ಅಲ್ಲಿ ಮೂವ್ ಮಾಡುವಂಥ ಆ ಚಾರ್ಜದ್ದು ವ್ಯಾಲ್ಯೂ ಗೊತ್ತಿರಬೇಕು. ಫಾರ್ ಎಕ್ಸಾಂಪಲ್, ವಾಟ್ ಈಸ್ ಪೊಟೆನ್ಷಿಯಲ್ ಡಿಫರೆನ್ಸ್ ಇಯರ್? ಅದನ್ನು ಇನ್ನೊಮ್ಮೆ ಹೇಳಾಕತ್ತೀನಿ. 30 ಇಂಟು ಚಾರ್ಜ್ ಎಷ್ಟು ಮೂವ್ ಮಾಡಿದ್ದೆ ನಾನು? 3 ಈಸ್ ಈಕ್ವಲ್ ಟು ಈಸ್ ವಾಟ್ ವರ್ಕ್ ಡನ್ ಟು ಮೂವ್ 3 ಕೂಲಮ್ ಚಾರ್ಜ್ ಫ್ರಾಮ್ ಬಿ ಟು ಎ. ಈ ಕ್ವಶನ್ ಏನು ಕೇಳ್ಯಾರ ನಮಗವ್ರು? ವರ್ಕ್ ಡನ್ ಕ್ಯಾಲ್ಕುಲೇಟ್ ಮಾಡ್ಯಾರ ಅಂತ ಕೇಳಿರಲ್ರಿ. ಈಗ ಜಸ್ಟ್ ನಾವು ಇಲ್ಲೇನು ಕ್ಯಾಲ್ಕುಲೇಟ್ ಮಾಡಿದ್ವಿ? ಸೊ ವರ್ಕ್ ಡನ್ ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ 2 ಗೊತ್ತಿರ್ಬೇಕು ನಮ್ಗೆ. ಏನು ಚಾರ್ಜನ್ನು ಮೂವ್ ಮಾಡ್ತಾ ಇದ್ದೀವಿ, ಆಮೇಲೆ ಯಾವ ಪಾಯಿಂಟ್ನಿಂದ ಯಾವ ಪಾಯಿಂಟ್ ಮೂವ್ ಮಾಡ್ತೀವಲ್ಲ ಆ 2 ಪಾಯಿಂಟ್ ಮಧ್ಯೆ ಇರತಕ್ಕಂತಹ ಪೊಟೆನ್ಷಿಯಲ್ ಡಿಫರೆನ್ಸ್. ಈಗ ಪಟ್ ಅಂತ ಹೇಳಿ ಈ ಕ್ವಶನ್ ಕಡೆ ಬಂದ್ಬಿಡೋಣ. ಇದೇನಿತ್ತು? ಇವೇನಿವು ಪಾಯಿಂಟ್ಸ್, ವರ್ಟೈಸಸ್. ಓಕೆ, ಇವೆರಡು ಏನಿವು? ಹಾಂ, ಇದೇನಿದೆ? ಚಾರ್ಜ್ ಎಲ್ಲೆಲ್ಲಿ ಇಟ್ಟಾರ? ಎಷ್ಟು ಇಟ್ಟಾರ? ಹಾಂ ಹಾಂ ಹಾಂ, ಇಲ್ಲೇ ಏನೂ ಇಟ್ಟಿಲ್ಲ, ಖಾಲಿ ಐತಿ, ಸದ್ಯ ಖಾಲಿ ಐತಿ. ಅದನ್ನ ಆಮೇಲೆ ತೊಗೊಂಬರ್ತಾರೆ. ಅದನ್ನು ಎಷ್ಟದು 2 ಪಿಕೋ ಕೂಲಮ್ ಅಂತ ಒಂದು ಐತಿ, ಅದನ್ನ ಆಮೇಲೆ ತೊಗೊಂಬರ್ತಾರೆ. ಈ ಸದ್ಯ ಇದು ಖಾಲಿ ಐತಿ, ಡಿ ಈಸ್ ಖಾಲಿ. ಹಾಂ, ಈಗ ಇಲ್ಲಿ ವರ್ಕ್ ಡನ್ ಈ ಎಕ್ಸಾಂಪಲ್ ನೋಡೋಕೆ ನಾವು ವಿ ಮೂವ್ಡ್ ದ ಚಾರ್ಜ್ ಫ್ರಾಮ್ ಬಿ ಟು ಎ. ಇಲ್ಲಿ ಅವ್ರು ಹೇಳ್ತಾರ 3 ಕೂಲಮ್ ಹೆಂಗೆ ನಾವು ಮೂವ್ ಮಾಡಿದ್ವಲ್ಲ, ಈ 3 ಕೂಲಮ್ ಮೂವ್ ಮಾಡು ಬದಲಿ ಈ ಕ್ವಶನ್ನಾಗ ಅವ್ರು ಹೇಳ್ತಾರ 2 × 10⁻⁻12 ಕೂಲಮ್ ಚಾರ್ಜನ್ನ ಇಲ್ಲಿ ಹೆಂಗೆ ನಾವು ಬಿದಿಂದ ಎ ಮೂವ್ ಮಾಡಿದ್ವಲ್ಲ ಹಂಗೆ ಡಿದಿಂದ ಚಾಲು ಮಾಡಿ ಓ ತನಕ ಮೂವ್ ಮಾಡ್ರಿ. ಇಲ್ಲಿಂದ ಇಲ್ಲೇ ಮೂವ್ ಮಾಡಕ್ಕೆ ಎಷ್ಟು ವರ್ಕ್ ಮಾಡಬೇಕಾಗ್ತೈತಿ ಹೇಳ್ರಿ ನಮಗೆ ಅಂತಾರ ಅವ್ರು. ಈ ಜಸ್ಟ್ ನಾವು ಏನು ಅರ್ಥ ಮಾಡ್ಕೊಂಡಿವಿ, ವರ್ಕ್ ಡನ್ ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ ಯಾವ 2 ಪಾಯಿಂಟ್ ನಡು ನೀವು ಮೂವ್ ಮಾಡಕತ್ತೀರಲ್ಲ ಆ 2 ಪಾಯಿಂಟ್ ನಡು ಇರುವಂತಹ ಪೊಟೆನ್ಷಿಯಲ್ ಡಿಫರೆನ್ಸ್ ಗೊತ್ತಿರ್ಬೇಕು. ಸೊ ಹಂಗಾರೆ ಈ ಕ್ವಶನ್ ಒಳಗೆ ನಿಮಗೆ ಆನ್ಸರ್ ಬೇಕು ಅಂದ್ರೆ ವರ್ಕ್ ಡನ್ ಈಸ್ ಈಕ್ವಲ್ಸ್ ಟು ವಿ ಎ ಬಿ. ಹಂಗೆ ನಿಮಗೆ ಇಲ್ಲಿ ಏನು ಬೇಕು? ವಿ ಡಿ ಒ. ಡೂ ದಿಸ್ ಆಟ್ ಹೋಮ್. ಡೂ ಆತಲ್ಲ ಅದು ಅದಕ್ಕೆ ಹಂಗಂದೆ ಏನಿಲ್ಲ ನೋಡ್ರಿ, ಹಂಗೆ ಪಾಲ್ತು. ಓಕೆ, ವಿ ಡಿ ಒ ಇಲ್ಲಿಂದ ಇಲ್ಲೇ ಏನು ಗೊತ್ತಾಗ್ಬೇಕು ನಿಮಗೆ? ಪೊಟೆನ್ಷಿಯಲ್ ಡಿಫರೆನ್ಸ್ ಗೊತ್ತಾಗ್ಬೇಕಂದ್ರೆ ಇಂಟು 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 ಚಾರ್ಜ್ 3 ಕೂಲಮ್. ನಮ್ಮ ಎಕ್ಸಾಂಪಲ್ನಾಗ ಅವ್ರು ಹೇಳಿದ್ದು 2 × 10⁻⁻12. ಇದು ವ್ಯಾಲ್ಯೂ ಅವ್ರು ಕೊಟ್ಟಬಿಟ್ಟಾರ. ನಾವು ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ ಡಿ ಆ್ಯಂಡ್ ಓ ಕ್ಯಾಲ್ಕುಲೇಟ್ ಮಾಡ್ಬೇಕೀಗ. ಇದ ಕೆಲಸ ಇದು ಕ್ವಶನ್ನಾಗ. ಅದು ಹೆಂಗೆ ಮಾಡ್ತೀರಿ? ಅದು ಹೆಂಗೆ ಮಾಡ್ತೀರಂದ್ರೆ ಇಲ್ಲಿದ್ದು ಪೊಟೆನ್ಷಿಯಲ್ ಕ್ಯಾಲ್ಕ್ ಮಾಡ್ಬೇಕು, ಇಲ್ಲಿದ್ದು ಪೊಟೆನ್ಷಿಯಲ್ ಕ್ಯಾಲ್ಕ್ ಮಾಡ್ಬೇಕು, ಸಬ್ಟ್ರಾಕ್ಟ್ ಮಾಡ್ಬೇಕು. ಹಂಗೆ ಹಂಗಾರೆ ಫಸ್ಟಿಗೆ ಏನು ಮಾಡೋ ಗೊತ್ತಾ ನಾವು? ವಿ ನೀಡ್ ಟು ಕ್ಯಾಲ್ಕುಲೇಟ್
ವಾಟ್ ಈಸ್ ಪೊಟೆನ್ಷಿಯಲ್ ಆಟ್ ಡಿ, ವಿ ಡಿ, ದೆನ್ ಕ್ಯಾಲ್ಕುಲೇಟ್ ಪೊಟೆನ್ಷಿಯಲ್ ಆಟ್ ಓ, ವಿ ಓ. ಸಪೋಸ್ ಇದೊಂದು 100 ವೋಲ್ಟ್ ಬಂತಂತ ತಿಕ್ಕೋರಿ, ಇದೊಂದು 60 ವೋಲ್ಟ್ ಬಂತಂತ ತಿಕ್ಕೋರಿ, ಡಿಫರೆನ್ಸ್ ಈಸ್ 40 ವೋಲ್ಟ್ ಅಂತ ತೊಗೊಂಬಂದು ಇಲ್ಲಿ ಹೋಗಿದೆ ಅಷ್ಟೇ. ಹಂಗಾರೆ ಫಸ್ಟಿಗೆ ಈ ಪಾಯಿಂಟ್ನೊಳಗೆ ಪೊಟೆನ್ಷಿಯಲ್ ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ ಈಗ ಒಂದು ಭಾರಿ ಸೀರಿಯಸ್ ಕ್ವಶನ್ ಕೇಳ್ತೀನಿ, ಕರೆಕ್ಟ್ ಇದು ಉತ್ತರ ಕೊಟ್ರಿ ಅಂದ್ರೆ ಆಲ್ಮೋಸ್ಟ್ ಇದನ್ನು ಅರ್ಥ ಮಾಡಿಸಿದೆ ಅಂದಂಗೆ ಆತ. ಸೊ ದೇರ್ ಆರ್ ಹೌ ಮೆನಿ ಪೊಟೆನ್ಷಿಯಲ್ಸ್ ಆಟ್ ಡಿ? 3. ಇದರದು, ಅದರದು ಮತ್ತು ಇದರದು 3 ಪೊಟೆನ್ಷಿಯಲ್ ಅದಾವ ಇಲ್ಲಿ. ಅಂದ್ರೆ ವಿ ಡಿ ಇಸ್ ಈಕ್ವಲ್ಸ್ ಟು ವಿ ಡಿ ಇಸ್ ವಿ ಡಿ ಇಸ್ ಈಕ್ವಲ್ಸ್ ಟು ವಿ ಎ ಪ್ಲಸ್ ವಿ ಬಿ ಪ್ಲಸ್ ವಿ ಸಿ. ಅಂದ್ರೆ ಡಿ ಒಳಗೆ ಒಂದು ಪೊಟೆನ್ಷಿಯಲ್ ಇದರಿಂದ, ಒಂದು ಪೊಟೆನ್ಷಿಯಲ್ ಇದರಿಂದ, ಒಂದು ಪೊಟೆನ್ಷಿಯಲ್ ಇದರಿಂದ. ಈಗ ನೆಕ್ಸ್ಟ್ ಏನು? 3ಕ್ಕೂ ಫಾರ್ಮುಲಾ. ಈ ವಿ ಎಕ್ಕೆ 1/4πε0 ಕ್ಯೂ ಬೈ ಆರ್, ಹ್ಞೂ ರೀ, ಪ್ಲಸ್ ಮತ್ತು 1/4πε0 ಕ್ಯೂ ಬೈ ಆರ್. 0.2 ಮೀಟರ್ ಸರ್, ಸ್ಕ್ವೇರ್ ಅಲ್ಲ, ಎಲ್ಲ ಕಡೆ 0.2 ಮೀಟರ್ ಇರ್ತೈತಿ, ಇರಂಗಿಲ್ಲ. ಡಯಾಗನಲ್ ಇದು ಹೆಂಗೆ ಮಾಡ್ಬೇಕು ಗೊತ್ತ, ನಿಮ್ಗೆ ಗೊತ್ತಿರ್ಬೇಕಿದೆ. ಈಚ್ ಸೈಡ್ ಮಲ್ಟಿಪ್ಲೈಡ್ ಬೈ √2. ಅಂದ್ರೆ ಪ್ರತಿ ಸೈಡ್ ಸ್ಕ್ವೇರ್ ಎಷ್ಟು ಇರ್ತೈತಲ್ಲ ಅದಕ್ಕೆ ಇಂಟು √2 ಮಾಡಿದರೆ ಡಯಾಗನಲ್ ಲೆಂತ್ ಇರುತ್ತೆ. ಅದು ಹೆಂಗೆ ಅಂದ್ರೆ ಬೇಕಾದ್ರೆ ಮನ್ಯಾಗ ಕುಂತು ಪೈಥಾಗರಸ್ ಥಿಯರಮ್ ಹಚ್ಚಿ ಕ್ಯಾಲ್ಕುಲೇಟ್ ಮಾಡಿರಿ, ಬರ್ತೈತಿ. ಪೈಥಾಗರಸ್ ಥಿಯರಮ್ನಿಂದನೇ ಹಂಗೆ ಬಂದಿರುತ್ತೆ. ಡೈರೆಕ್ಟ್ಲಿ ಹೇಳಾಕತ್ತೀನಿ, ನಿಮ್ಗೆ ಗೊತ್ತಿರ್ಬೋದು, ಇಲ್ಲ ಈಗ ಹೇಳಾಕತ್ತೀನಿ. ಡಯಾಗನಲ್ ಆಫ್ ಅ ಸ್ಕ್ವೇರ್ ಈಸ್ ಆಲ್ವೇಸ್ √2 ಟೈಮ್ಸ್ ಬಿಗರ್ ದ್ಯಾನ್ ಈಚ್ ಸೈಡ್. ಗೊತ್ತಾಗ್ತಿದೆ? ಹಾಂ. ಸೊ ಅದು ವಿ ಬಿಗೆ ಬೇಕಾಗ್ತದೆ ನಮಗೆ. ವಿ ಬಿ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ಬೇಕಾಗ್ತದೆ 0.2 √2 ಅಂದ್ರೆ 1/4πε ಕ್ಯೂ ಬೈ ಆರ್ ಬರೀಬೇಕಾದ್ರೆ ಕೆಳಗೆ 0.2 √2 ಹಚ್ಬೇಕು. ಮುಂದೆ ವಿ ಸಿಗೆ ಮತ್ತು 1/4πε0 8 × 10⁻⁹ ಡಿವೈಡೆಡ್ ಬೈ ಮತ್ತು ಇದಕ್ಕೆ ಸೇಮ್ 0.2 ಮೀಟರ್. ಗೊತ್ತಾತ್ರಿ? ಅಕಸ್ಮಾತ್ ಈ 3 ಚಾರ್ಜ್ಗಳಲ್ಲಿ ಯಾವುದಾದರೂ ನೆಗೆಟಿವ್ ಇದ್ದಿದ್ರೆ ನೆಗೆಟಿವ್ ಹಚ್ಬೇಕಷ್ಟೇ. ಅದು ಒಂದು ನಡುವೇನೋ ಒಂದು ಸ್ವಲ್ಪ ಸಬ್ಟ್ರಾಕ್ಷನ್ ಆಗ್ತದೆ ಅವಾಗ. ಇಲ್ಲಿ ಯಾವುದೂ ನೆಗೆಟಿವ್ ಇಲ್ಲ, ಹಿಂಗಾಗಿ ಅಷ್ಟು ಇದ್ರದ್ದೊಂದೇನೋ ವ್ಯಾಲ್ಯೂ ಬರ್ತೈತೆ, ಇದ್ರದ್ದೊಂದೇನೋ ವ್ಯಾಲ್ಯೂ ಬರ್ತೈತೆ. ಕ್ಯಾಲ್ಕುಲೇಷನ್ ಮಾಡಿದಲ್ಲಿ 3 ಆಡ್ ಮಾಡಿಬಿಟ್ರೆ ಏನು ಸಿಕ್ತು? ಪೊಟೆನ್ಷಿಯಲ್ ಆಟ್ ಪಾಯಿಂಟ್ ಡಿ ಸಿಕ್ತು. ಸಿಮಿಲರ್ಲಿ ಪೊಟೆನ್ಷಿಯಲ್ ಆಟ್ ಓ, ಇದು ಮಜಾ ಐತಿ. ಈಗ ಓ ಎಲ್ಲೈತಿ? ಸೆಂಟರ್. ಅದು ಸೆಂಟರ್ ಅಂದ ತಕ್ಷಣ ಈಗ ನೋಡ್ರಿ, ಮತ್ತು ವಿ ಓ ಈಸ್ ಆಲ್ಸೋ ಈಕ್ವಲ್ ಟು ವಿ ಎ ಪ್ಲಸ್ ವಿ ಬಿ ಪ್ಲಸ್ ವಿ ಸಿ. ಬೇಕಾದ್ರೆ ಇದನ್ನು ಹಿಂಗೆ ಮಾಡೋಣ, ವಿ ಎ ಡ್ಯಾಶ್ ವಿ ಬಿ ಡ್ಯಾಶ್ ವಿ ಸಿ ಡ್ಯಾಶ್, ಅದು ಬೇರೆ ಇದು ಬೇರೆ ಅಂತ. ಈಗ 2 ನ್ಯಾನೋ ಕೂಲಮ್ನಿಂದ ಡಿ ಒಳಗೆ ಆಗಲೇ ಮಾಡಿದ್ದು ನೋಡ್ರಿ ವಿ ಎ. ಹ್ಞೂ ರೀ, ಇಲ್ಲಿ ಇದು ಬೇರೆ ಐತಿ ಡಿಸ್ಟೆನ್ಸು. ಓ ಪಾಯಿಂಟಿಗೆ ಅಂದ್ಕೊಂಡು ಡಿಸ್ಟೆನ್ಸ್ ಚೇಂಜ್ ಆಗ್ತದೆ ಈಗ. ಆದ್ರೆ ಓ ಒಳಗೆ ಒಂದೇನು ಮಜಾ ಅಂದ್ರೆ ಎದಿಂದ ಓ, ಬಿದಿಂದ ಓ, ಸಿದಿಂದ ಓ 3 ಡಿಸ್ಟೆನ್ಸ್. ಆದ್ರೆ ಎಷ್ಟು ಅಂದ್ರೆ ಅದು ಹೆಂಗಂದ್ರೆ ಈಚ್ ಸೈಡ್ ಎಷ್ಟು ಇರ್ತಲ್ಲ ಅದಕ್ಕೆ ಡಿವೈಡೆಡ್ ಬೈ √2. ಈಚ್ ಸೈಡ್ ಎಷ್ಟು ಇರ್ತದಲ್ಲ ಸ್ಕ್ವೇರ್ದು ಇಂಟು √2 ಮಾಡಿದ್ರೆ ಡಯಾಗನಲ್ ಲೆಂತ್ ಸಿಗ್ತೈತಿ. ಹಾಫ್ ಆಫ್ ದ ಡಯಾಗನಲ್ ಬೇಕಂದ್ರೆ ಡಿವೈಡ್ ಬೈ √2. ಹೆಂಗಂತ ಹೇಳ್ತೀನಿ ನೋಡ್ರಿ. ಡಯಾಗನಲ್ ಎಷ್ಟು ಇರ್ತೈತಿ? 0.2 √2. ಹಾಫ್ ಆಫ್ ದ ಡಯಾಗನಲ್ ಅಂದ್ರೆ 2 ಕ್ಯಾನ್ ಬಿ ರಿಟನ್ ಆಸ್, ಹಿಂಗೆ ಮಾಡ್ತೀವಿ ನೋಡ್ರಿ. 2 ಕ್ಯಾನ್ ಬಿ ರಿಟನ್ ಆಸ್ √2 ಹೋಲ್ ಸ್ಕ್ವೇರ್. 1 √2 ಕ್ಯಾನ್ಸಲ್, 1 √2 ರಿಮೇನ್. ತಿಳಿತಿಲ್ಲ ಇದು? ಸೊ ಡಯಾಗನಲ್ ಲೆಂತ್ ಬೇಕಂದ್ರೆ ಯಾವಾಗಲೂ ಸ್ಕ್ವೇರಿನ ಈಚ್ ಸೈಡ್ ಎಷ್ಟಿರ್ತದೆ ಅದಕ್ಕೆ ಇಂಟು √2. ಹಾಫ್ ಆಫ್ ದ ಡಯಾಗನಲ್ ಬೇಕಂದ್ರೆ ಈಚ್ ಸೈಡ್ ಡಿವೈಡೆಡ್ ಬೈ √2. ಸೊ ಇಲ್ಲಿ ಮತ್ತೆ ಫಾರ್ಮುಲಾ ಹಚ್ಬೋದು ನಾವು. ಇಲ್ಲಿ ಫಾರ್ಮುಲಾ ಹಚ್ಚಬೇಕಾದ್ರೆ ಸ್ವಲ್ಪ ಕ್ಷಣತನ ಯೂಸ್ ಮಾಡಿಬಿಟ್ರೆ 3ಕ್ಕೂ ಸೇರಿ 1/4πε0 ಕಾಮನ್ ತೆಗೆದ ಹಚ್ಚಿಬಿಡ್ಬೋದು ಒಂದೇ ಸರ್ತಿ. ಆದ್ರೆ ಒಂದು ಸರ್ತಿ ಫಸ್ಟಿಗೆ ಏನು ಮಾಡ್ಬೇಕಂದ್ರೆ ಇಲ್ಲೆಲ್ಲರ ವಿ ಹ್ಯಾವ್ ಅಂತ ಹೇಳಿ ಆ ಫಾರ್ಮುಲಾ ಬರೋದು ತೋರಿಸ್ಬೇಕು ಅವ್ರು. ನೋಡಪ್ಪ ಇಲ್ಲಿ ಹಚ್ಚಿನೇ ಇದನ್ನ ಯೂಸ್ ಮಾಡಾಕತ್ತೀನಿ ಎಲ್ಲ ಕಡೆ, ತಗೋ ಅಂತ ಬರೀಬೇಕು ಒಂದ್ಸಲ. ಇದಕ್ಕೆ ಮಾರ್ಕ್ಸ್ ಇಟ್ಟಿರ್ತಾರೆ ಅವರು, ಫಾರ್ಮುಲಾಗೆ ಮಾರ್ಕ್ಸ್ ಇರ್ತದೆ 5 ಮಾರ್ಕ್ಸ್ನೊಳಗೆ. ಗೊತ್ತಾತ್ರಿ ಇದು? ಈಗ ಇವು 3 0.2/√2 ಆ ಡಿಸ್ಟೆನ್ಸಸ್ ಯೂಸ್ ಮಾಡ್ಕೊಂಡು ರೆಸ್ಪೆಕ್ಟಿವ್ ಚಾರ್ಜ್ ವ್ಯಾಲ್ಯೂ ಹಚ್ಚಿ ಅದನ್ನು
ಹಾಂ ಮಾಡಿದ್ರೆ ಏನು ಸಿಗುತ್ತೆ, ವಿ ಒ ಸಿಕ್ತು, ವಿ ಡಿನೂ ಸಿಕ್ಕಿರ್ತೈತಿ. ಇವೆರಡರೊಳಗೆ ಯಾವ್ದು ದೊಡ್ಡದೈತಿ ನೋಡ್ಬೇಕು, ಸಬ್ಟ್ರ್ಯಾಕ್ಟ್ ಮಾಡ್ಬೇಕಲ್ಲ. ಸಬ್ಟ್ರ್ಯಾಕ್ಟ್ ಯಾಕೆ ಮಾಡ್ಬೇಕು ಸರ್ ನಮ್ಗೆ? ಪೊಟೆನ್ಷಿಯಲ್ ಡಿಫರೆನ್ಸ್ ಬೇಕ್ರಿ. ಇಲ್ಲೊಂದೇನೋ ಇರುತ್ತೆ, ಇಲ್ಲೊಂದೇನೋ ಇರುತ್ತೆ, ಎರಡರಾಗ ಯಾವ್ದು ಜಾಸ್ತಿ ಇರ್ತೈತಲ್ಲ, ಎಲ್ಲಿ ಜಾಸ್ತಿ ಬರಬಹುದು ಅನ್ಸುತ್ತೆ ನಿಮ್ಗೆ? ಎಲ್ಲ ಬರುತ್ತೆ ಹೇಳ ಸರ್, ನೋಡ್ತೀವಲ್ಲ ಆಮೇಲೆ ಓ ಕಡೆ ಜಾಸ್ತಿ ಬರ್ತೈತಿ. ಬಿಕಾಸ್ ಇಲ್ಲೇ 3 ಕಡೆ ಬೆಂಕಿ ಹಚ್ಚಿ ಡಿ ಒಳಗೆ ನಿಂತರ ಯು ಆರ್ ಸ್ವಲ್ಪ ದೂರ ಫ್ರಮ್ ದ ಬೆಂಕೀಸ್. ವೆನ್ ಯು ಆರ್ ಆಟ್ ಓ ಯು ಆರ್ ನಿಯರ್ ಟು ದ 3 ಬೆಂಕೀಸ್. ಹೌದಿಲ್ರಿ? ಡೆಫಿನೆಟ್ಲಿ ಅವಾಗ ಟೆಂಪ್ರೇಚರ್ ಜಾಸ್ತಿ ಇರ್ತದ್ರಲ್ಲಿ. ಸೊ ಡೆಫಿನೆಟ್ಲಿ ಈಗ ಅಕಸ್ಮಾತ್ ನೀವು ಅದನ್ನು ಸಾಲ್ವ್ ಮಾಡ್ಬೇಕಾರೆ ವಿಡಿಯೋನ ಹೊಡೆದು ಬಂತು, ವಿ ಒನ ಸಣ್ಣದು ಬಂತಂದ್ರೆ ಗದ್ದಲ ಮಾಡಿರಿ ಅಂತ ತಿಳಿತ್ರಿ. 3 ಕಡೆ ಬೆಂಕಿ ಹಚ್ಚೋದಾಗ ಐಸ್ ಇದ್ದು ನಡಕಿಲ್ರಿ, ಒಂದು ಐಸ್ ಇತ್ತು, ಮತ್ತು ಬೇರೆ ಆಗ್ತದೆ ಸಿಚುವೇಶನ್ ಅಲ್ಲಿ ನೋಡ್ಬೇಕು ನೀವು. ಆಮೇಲೆ ಲಾಸ್ಟಿಗೆ ಏನು ಮಾಡ್ತೀರಿ ಹಂಗಾರೆ, ವಿ ಒ ಮೈನಸ್ ವಿ ಡಿ ಅಂದ್ರೆ ವಿ ಡಿ ಒ ಅಂದಿದ್ದಲ್ಲ ಆಗಲೇ, ಓ ಡಿ ಬರ್ತೈತದ. ಟೈಮ್ ಆಯ್ತು ಸರ್, ನೀವು ಓ ಡಿ ಬರ್ತೈತದ. ವಿ ಒ ಮೈನಸ್ ವಿ ಡಿ ಮಾಡ್ರಿ, ಒಂದಿನ ವ್ಯಾಲ್ಯೂ ಬರ್ತದಕ್ಕೆ ಇಂಟು ಕ್ಯೂ. ಎಷ್ಟು ಕ್ಯೂ ಅವ್ರು ಕೊಟ್ಟಾರ? 2 × 10⁻². ಅರ್ಥ ಆಗ್ತಿದ್ದ ಕ್ವಶನ್ ಈಗ? ಈಗ ನಾನು ಒಂದು ಮಾತು ಹೇಳ್ತೀನಿ, ಇದನ್ನ ನೀವು ಇನ್ನೊಂದು ಸರ್ತಿ ಆಲ್ರೆಡಿ ಮಾಡಿದ್ರಿ, 100% ಕರೆಕ್ಟ್ ಗೊತ್ತಾಗಿತ್ತು, ನೋ ಪ್ರಾಬ್ಲಮ್. ಇಲ್ಲ ಅಂದರೆ ಈಗ ಸ್ವಲ್ಪ ಗೊತ್ತಾಗೈತಿ ಅಂದರೆ ಇನ್ನೊಂದು ಸಾಲ್ವ್ ಮಾಡ್ಬೇಕು. ನಾ ಅದನ್ನ ಹಿಂಗೆ ಈಚ್ ಆ್ಯಂಡ್ ಎವ್ರಿ ವ್ಯಾಲ್ಯೂ ಬರೋದು ಕ್ಯಾಲ್ಕುಲೇಷನ್ ಮಾಡಿ ತೋರಿಸಂಗಿಲ್ಲ. ಮತ್ತು ನ್ಯೂಮರಿಕಲ್ ಬರ್ತಾವ್ರಿ ಡಿಫಿಕಲ್ಟ್ ಇದ್ದದ್ದು, ಮತ್ತು ಅಲ್ಲಿ ಟೈಮ್ ಸ್ಪೆಂಡ್ ಮಾಡೋಣ ಅಂತ. ಇದ್ರದ್ದು ಮೇನ್ ಕನ್ಸೆಪ್ಟ್ ಗೊತ್ತಾಯ್ತು ಏನಾಯ್ತು ಹೇಳಿ. ಹಂಗಾರೆ ನೀವು ಇದನ್ನು ಇವೆರಡನ್ನೂ ಕರೆಕ್ಟಾಗಿ ಸಾಲ್ವ್ ಮಾಡಿ ಪರ್ಫೆಕ್ಟ್ ಮಾಡ್ಕೊತೀರಿ 2 ಟೈಪನ್ನ ಅಂತ ಅಂದ್ಕೊಂಡು ನಾನು ನೆಕ್ಸ್ಟ್ ಕ್ಲಾಸ್ನೊಳಗೆ ವಿಲ್ ಬಿ ಕಂಟಿನ್ಯೂಯಿಂಗ್ ವಿತ್ ರಿಲೇಷನ್ ಬಿಟ್ವೀನ್ ಎಲೆಕ್ಟ್ರಿಕ್ ಫೀಲ್ಡ್ ಆ್ಯಂಡ್ ಪೊಟೆನ್ಷಿಯಲ್.